ನೈಮಿಷಾರಣ್ಯ ಈ ಹೆಸರು ಕೇಳಿದ ಕ್ಷಣವೇ ಮನಸ್ಸಿನಲ್ಲಿ ಒಂದು ಪವಿತ್ರವಾದ, ದಿವ್ಯವಾದ, ಶಾಂತಿಯಿಂದ ತುಂಬಿದ ಅರಣ್ಯದ ಚಿತ್ರ ಮೂಡುತ್ತದೆ. ಇದು ಸಾಮಾನ್ಯವಾದ ಅರಣ್ಯವಲ್ಲ, ಇದು ದೇವತೆಗಳು, ಋಷಿಗಳು, ಸಿದ್ಧರು ಮತ್ತು ಮಹಾತ್ಮರು ತಮ್ಮ ತಪಸ್ಸಿನಿಂದ ಪವಿತ್ರಗೊಳಿಸಿದ ಮಹಾಕ್ಷೇತ್ರ. ಭೂಮಿಯ ಮೇಲೆ ಅನೇಕ ಅರಣ್ಯಗಳಿದ್ದರೂ ನೈಮಿಷಾರಣ್ಯಕ್ಕೆ ಇರುವ ಮಹತ್ವವು ಅಪಾರವಾದುದು. ಯುಗಯುಗಾಂತರಗಳಿಂದ ಧರ್ಮದ ಚರ್ಚೆಗಳು ನಡೆದ ಸ್ಥಳ, ವೇದಗಳ ಅರ್ಥವನ್ನು ಮನನ ಮಾಡಿದ ಸ್ಥಳ, ಮಹರ್ಷಿಗಳು ಬ್ರಹ್ಮಜ್ಞಾನವನ್ನು ಅರಸಿದ ಸ್ಥಳ, ಭಗವಂತನ ಮಹಿಮೆಯನ್ನು ಕೀರ್ತಿಸಿದ ಸ್ಥಳವೇ ನೈಮಿಷಾರಣ್ಯ. ಆ ಪವಿತ್ರ ನೈಮಿಷಾರಣ್ಯದಲ್ಲಿ ಒಂದು ಮಹಾನ್ ಯಜ್ಞ ನಡೆಯುತ್ತಿತ್ತು. ಆ ಯಜ್ಞವು ಸಾಮಾನ್ಯವಾದ ಯಜ್ಞವಲ್ಲ. ಲೋಕದ ಶಾಂತಿಗಾಗಿ, ಧರ್ಮದ ಸ್ಥಾಪನೆಗಾಗಿ, ಜೀವಿಗಳ ಕಲ್ಯಾಣಕ್ಕಾಗಿ ಮಹರ್ಷಿಗಳು ಅನೇಕ ವರ್ಷಗಳ ಕಾಲ ನಡೆಸುತ್ತಿದ್ದ ದಿವ್ಯಯಜ್ಞವಾಗಿತ್ತು. ಯಜ್ಞಶಾಲೆಯ ಮಧ್ಯದಲ್ಲಿ ಸ್ಥಾಪಿಸಲ್ಪಟ್ಟ ಅಗ್ನಿಕುಂಡದಲ್ಲಿ ಯಜ್ಞಾಗ್ನಿಯ ಜ್ವಾಲೆಗಳು ಪ್ರಕಾಶಿಸುತ್ತಿದ್ದವು. ಆ ಅಗ್ನಿಯ ಹೊಳಪು ಕೇವಲ ಬೆಂಕಿಯ ಬೆಳಕಾಗಿರಲಿಲ್ಲ, ಅದು ಧರ್ಮದ ಬೆಳಕು, ಜ್ಞಾನದ ಬೆಳಕು, ಭಕ್ತಿಯ ಬೆಳಕಾಗಿತ್ತು. ಯಜ್ಞವೇದಿಕೆಯ ಸುತ್ತಲೂ ಅನೇಕ ಮಹರ್ಷಿಗಳು ಕುಳಿತಿದ್ದರು. ಅವರ ದೇಹಗಳು ವಯಸ್ಸಿನಿಂದ ಬದಲಾಗಿದ್ದರೂ ಅವರ ಮನಸ್ಸುಗಳು ಸದಾ ಯುವವಾಗಿದ್ದವು, ಏಕೆಂದರೆ ಅವರ ಚಿಂತನೆಗಳು ಸದಾ ಪರಮಾತ್ಮನ ಕಡೆಗೆ ಹರಿಯುತ್ತಿದ್ದವು. ಅವರ ಕಣ್ಣುಗಳಲ್ಲಿ ತಪಸ್ಸಿನ ತೇಜಸ್ಸು ಕಾಣಿಸುತ್ತಿತ್ತು. ಅವರ ಮುಖಗಳಲ್ಲಿ ಜ್ಞಾನದಿಂದ ಬಂದ ಶಾಂತಿ ಪ್ರಕಾಶಿಸುತ್ತಿತ್ತು. ಅವರು ಲೋಕದ ಸಾಮಾನ್ಯ ವಿಷಯಗಳಿಂದ ದೂರವಾಗಿ ಧರ್ಮ, ಮೋಕ್ಷ, ಸೃಷ್ಟಿಯ ರಹಸ್ಯ ಮತ್ತು ಭಗವಂತನ ಮಹಿಮೆಯ ಕುರಿತು ಚಿಂತಿಸುತ್ತಿದ್ದರು. ಆ ಸಮಯದಲ್ಲಿ ವ್ಯಾಸ ಮಹರ್ಷಿಗಳ ಶಿಷ್ಯರಾದ ಮಹಾಜ್ಞಾನಿ ಸೂತಮುನಿಯವರು ಆ ಯಜ್ಞಸಭೆಯಲ್ಲಿ ಉಪಸ್ಥಿತರಿದ್ದರು. ಪುರಾಣಗಳ ಸಂಪೂರ್ಣ ಜ್ಞಾನವನ್ನು ಹೊಂದಿದ್ದ ಸೂತಮುನಿಯವರು ದೇವತೆಗಳ ಮಹಿಮೆ, ಋಷಿಗಳ ಚರಿತ್ರೆ, ಸೃಷ್ಟಿಯ ರಹಸ್ಯ, ಲೋಕಗಳ ಸ್ವರೂಪ ಮತ್ತು ಧರ್ಮದ ಮಾರ್ಗಗಳನ್ನು ವಿವರಿಸುವ ಸಾಮರ್ಥ್ಯ ಹೊಂದಿದ್ದರು. ಅವರ ಮಾತುಗಳು ಕೇವಲ ಕಥೆಗಳಾಗಿರಲಿಲ್ಲ, ಅವು ಪುರಾತನ ಋಷಿಗಳ ಅನುಭವ, ವೇದಗಳ ಸಾರ ಮತ್ತು ಪರಮತತ್ವದ ವಿವರಣೆಯಾಗಿದ್ದವು. ಸೂತಮುನಿಯವರು ಮಾತನಾಡಲು ಆರಂಭಿಸಿದಾಗ ಆ ಸಭೆಯಲ್ಲಿ ಸಂಪೂರ್ಣ ಮೌನ ಆವರಿಸಿತು. ಗಾಳಿಯ ಸಣ್ಣ ಚಲನೆಯ ಶಬ್ದವು ಕೇಳಿಸುವಷ್ಟು ಆಳವಾದ ಶಾಂತಿ ನಿರ್ಮಾಣವಾಯಿತು. ಋಷಿಗಳು ತಮ್ಮ ಮನಸ್ಸು ಮತ್ತು ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಸೂತಮುನಿಯ ಪ್ರತಿಯೊಂದು ಪದವನ್ನು ಭಕ್ತಿಯಿಂದ ಆಲಿಸುತ್ತಿದ್ದರು. ಈಗಾಗಲೇ ಸೂತಮುನಿಯವರು ಮೇರುಪರ್ವತದ ಅದ್ಭುತ ಮಹಿಮೆಯನ್ನು ವಿವರಿಸಿದ್ದರು. ಮೇರುಪರ್ವತವು ಕೇವಲ ಒಂದು ಪರ್ವತವಲ್ಲ, ಅದು ಬ್ರಹ್ಮಾಂಡದ ಮಧ್ಯಭಾಗದಲ್ಲಿರುವ ದಿವ್ಯ ಅಕ್ಷವೆಂದು ಪುರಾಣಗಳು ವರ್ಣಿಸುತ್ತವೆ. ದೇವತೆಗಳು, ಸಿದ್ಧರು ಮತ್ತು ಮಹಾತ್ಮರು ಸಂಚರಿಸುವ ಆ ಪರ್ವತದ ಸುತ್ತಲೂ ಅನೇಕ ದಿವ್ಯಭೂಮಿಗಳು ಇವೆ ಎಂದು ಅವರು ವಿವರಿಸಿದ್ದರು. ಮೇರುಪರ್ವತದ ಎತ್ತರ, ಅದರ ಹೊಳಪು, ಅದರ ಸುತ್ತಲಿನ ದಿವ್ಯಲೋಕಗಳು, ದೇವತೆಗಳ ವಾಸಸ್ಥಾನಗಳು, ಅದರ ಮೇಲೆ ಹರಡುವ ದೈವಿಕ ಪ್ರಕಾಶ ಇವೆಲ್ಲವನ್ನು ಕೇಳಿದ ಋಷಿಗಳ ಮನಸ್ಸಿನಲ್ಲಿ ಇನ್ನಷ್ಟು ಕುತೂಹಲ ಮೂಡಿತು. ಆಗ ಋಷಿಗಳು ಸೂತಮುನಿಯವರನ್ನು ಉದ್ದೇಶಿಸಿ ಅತ್ಯಂತ ವಿನಯದಿಂದ ಹೇಳಿದರು, ಓ ಮಹಾಮುನಿಯೇ, ಓ ಪುರಾಣಗಳ ಸಾಗರವೇ, ನೀನು ಮೇರುಪರ್ವತದ ಮಹಿಮೆಯನ್ನು ನಮಗೆ ವಿವರಿಸಿ ನಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿರುವೆ. ನಿನ್ನ ವಚನಗಳಿಂದ ನಾವು ದೇವಲೋಕಗಳ ದರ್ಶನ ಪಡೆದಂತೆ ಅನುಭವಿಸುತ್ತಿದ್ದೇವೆ. ಆದರೆ ನಮ್ಮ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಮೂಡಿದೆ. ಮೇರುಪರ್ವತದ ಉತ್ತರ ಭಾಗದಲ್ಲಿ ಯಾವ ಯಾವ ದಿವ್ಯಭೂಮಿಗಳಿವೆ? ಅಲ್ಲಿ ಯಾವ ರೀತಿಯ ಜನರು ವಾಸಿಸುತ್ತಾರೆ? ಅವರ ಜೀವನ ಹೇಗಿದೆ? ಆ ಪ್ರದೇಶದ ಮಹಿಮೆ ಏನು? ದಯವಿಟ್ಟು ನಮಗೆ ವಿವರಿಸು. ನಂತರ ಮೇರುವಿನ ಪೂರ್ವ ಭಾಗದಲ್ಲಿರುವ ಮಾಲ್ಯವತ್ ಪರ್ವತದ ವೈಭವವನ್ನು ನಮಗೆ ತಿಳಿಸು. ನಾವು ಈ ದಿವ್ಯ ಜ್ಞಾನವನ್ನು ಕೇಳಲು ಬಹಳ ಉತ್ಸುಕರಾಗಿದ್ದೇವೆ. ಋಷಿಗಳ ಈ ವಿನಂತಿಯನ್ನು ಕೇಳಿದ ಸೂತಮುನಿಯವರು ಸಂತೋಷಪಟ್ಟರು. ಏಕೆಂದರೆ ಭಗವಂತನ ಸೃಷ್ಟಿಯ ರಹಸ್ಯಗಳನ್ನು ಕೇಳುವ ಆಸಕ್ತಿ ಸ್ವತಃ ಒಂದು ಮಹಾಪುಣ್ಯದ ಫಲವಾಗಿದೆ.
ಧರ್ಮದ ವಿಷಯಗಳನ್ನು ಕೇಳುವುದರಿಂದ ಮನಸ್ಸಿನ ಶುದ್ಧಿ ಉಂಟಾಗುತ್ತದೆ. ದಿವ್ಯಲೋಕಗಳ ವರ್ಣನೆಯನ್ನು ಕೇಳುವುದರಿಂದ ಭೌತಿಕ ಜೀವನದ ಸೀಮಿತತೆಯನ್ನು ಮೀರಿ ಸೃಷ್ಟಿಯ ವಿಶಾಲತೆಯನ್ನು ಅರಿಯುವ ಅವಕಾಶ ದೊರಕುತ್ತದೆ. ಸೂತಮುನಿಯವರು ಕೆಲವು ಕ್ಷಣಗಳು ಕಣ್ಣುಗಳನ್ನು ಮುಚ್ಚಿದರು. ತಮ್ಮ ಮನಸ್ಸಿನಲ್ಲಿ ಆ ದಿವ್ಯ ಭೂಮಿಗಳ ಚಿತ್ರವನ್ನು ಧ್ಯಾನಿಸಿದರು. ನಂತರ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಗಂಭೀರವಾದ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದರು. ಓ ಮಹರ್ಷಿಗಳೇ, ನೀವು ಕೇಳಿರುವ ಉತ್ತರ ಕುರು ದೇಶದ ಮಹಿಮೆ ಅತ್ಯಂತ ಅದ್ಭುತವಾದುದು. ಈ ಭೂಮಿಯ ವರ್ಣನೆಯನ್ನು ಕೇಳುವುದರಿಂದಲೇ ಪುಣ್ಯವು ವೃದ್ಧಿಯಾಗುತ್ತದೆ. ಇದು ಸಾಮಾನ್ಯ ಮನುಷ್ಯರ ವಾಸಸ್ಥಾನವಲ್ಲ. ಇದು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಮಹಾಪುಣ್ಯದ ಫಲದಿಂದ ದೊರಕುವ ದಿವ್ಯಸ್ಥಳ. ಮೇರು ಪರ್ವತದ ಉತ್ತರ ಭಾಗದಲ್ಲಿ, ನೀಲ ಪರ್ವತದ ದಕ್ಷಿಣದಲ್ಲಿ ಒಂದು ವಿಶಾಲವಾದ ಮತ್ತು ಅಪೂರ್ವವಾದ ಪ್ರದೇಶವಿದೆ. ಅದೇ ಉತ್ತರ ಕುರುದೇಶ. ಈ ಭೂಮಿಯು ದೇವತೆಗಳಿಗೂ ಆಶ್ಚರ್ಯವನ್ನು ಉಂಟುಮಾಡುವಷ್ಟು ಸುಂದರವಾಗಿದೆ. ಇಲ್ಲಿ ಪ್ರಕೃತಿ ತನ್ನ ಅತ್ಯುನ್ನತ ರೂಪದಲ್ಲಿ ಕಾಣಿಸುತ್ತದೆ. ಅಲ್ಲಿ ದುಃಖ ಪ್ರವೇಶಿಸುವುದಿಲ್ಲ, ಏಕೆಂದರೆ ದುಃಖವು ಅಜ್ಞಾನ ಮತ್ತು ಕರ್ಮದ ಬಂಧನದಿಂದ ಉಂಟಾಗುತ್ತದೆ. ಆದರೆ ಉತ್ತರ ಕುರುದಲ್ಲಿ ಜನಿಸುವವರು ತಮ್ಮ ಪೂರ್ವಜನ್ಮದ ಪುಣ್ಯದ ಫಲವನ್ನು ಅನುಭವಿಸುವವರು. ಅವರ ಮನಸ್ಸುಗಳು ಶುದ್ಧವಾಗಿವೆ. ಆದ್ದರಿಂದ ಅಲ್ಲಿ ಶೋಕ, ಭಯ, ದ್ವೇಷ ಮತ್ತು ದುಃಖಗಳಿಗೆ ಸ್ಥಾನವಿಲ್ಲ. ಅಲ್ಲಿ ಪಾಪದ ನೆರಳು ಬೀಳುವುದಿಲ್ಲ, ಏಕೆಂದರೆ ಆ ಭೂಮಿಯ ಸ್ವಭಾವವೇ ಪವಿತ್ರವಾಗಿದೆ. ಅಲ್ಲಿ ವಾಸಿಸುವ ಜೀವಿಗಳು ಧರ್ಮದ ಮಾರ್ಗದಲ್ಲಿ ಸ್ಥಿರರಾಗಿರುತ್ತಾರೆ. ಅವರ ಜೀವನವು ಭೋಗ ಮತ್ತು ಧರ್ಮದ ಸಮತೋಲನದಿಂದ ಕೂಡಿರುತ್ತದೆ. ಸೂತಮುನಿಯವರ ಮಾತುಗಳನ್ನು ಕೇಳುತ್ತಿದ್ದ ಋಷಿಗಳ ಮನಸ್ಸಿನಲ್ಲಿ ನಿಧಾನವಾಗಿ ಒಂದು ಅದ್ಭುತ ದೃಶ್ಯ ಮೂಡತೊಡಗಿತು. ಅವರು ತಮ್ಮ ಧ್ಯಾನದ ದೃಷ್ಟಿಯಿಂದ ಆ ಉತ್ತರ ಕುರು ದೇಶವನ್ನು ನೋಡುತ್ತಿರುವಂತೆ ಅನುಭವಿಸಿದರು. ಅವರು ಕಂಡರು ಒಂದು ವಿಶಾಲವಾದ ದಿವ್ಯ ಭೂಮಿ. ಅಲ್ಲಿ ಪರ್ವತಗಳು ಪ್ರಕಾಶಿಸುತ್ತಿವೆ, ನದಿಗಳು ಮುತ್ತಿನಂತೆ ಹೊಳೆಯುತ್ತಿವೆ, ವನಗಳು ಸುಗಂಧದಿಂದ ತುಂಬಿವೆ, ಪಕ್ಷಿಗಳ ಧ್ವನಿಗಳು ಸಂಗೀತದಂತೆ ಕೇಳಿಸುತ್ತಿವೆ ಮತ್ತು ಎಲ್ಲೆಡೆ ಶಾಂತಿ ಹಾಗೂ ಆನಂದದ ವಾತಾವರಣವಿದೆ. ಸೂತಮುನಿಯವರು ಮುಂದುವರಿಸಿದರು. ಓ ಮಹರ್ಷಿಗಳೇ, ಉತ್ತರ ಕುರು ದೇಶದ ಮಹಿಮೆ ಅದರ ಪ್ರಕೃತಿಯಲ್ಲಿಯೇ ಮೊದಲಾಗಿ ಕಾಣಿಸುತ್ತದೆ. ಅಲ್ಲಿ ಇರುವ ಮರಗಳು ಸಾಮಾನ್ಯ ಮರಗಳಲ್ಲ, ಅವು ದಿವ್ಯ ವೃಕ್ಷಗಳು. ಅವುಗಳ ಸ್ವಭಾವವೇ ಮಾನವರ ಕಲ್ಪನೆಗೂ ಮೀರಿದುದು. ಆ ಮರಗಳು ಯಾವಾಗಲೂ ಹೂವುಗಳಿಂದ ಮತ್ತು ಫಲಗಳಿಂದ ತುಂಬಿರುತ್ತವೆ. ಅವುಗಳಿಗೆ ಋತುವಿನ ನಿರೀಕ್ಷೆ ಇರುವುದಿಲ್ಲ. ಸದಾ ವಸಂತಕಾಲದಂತೆ ಅವು ಅರಳುತ್ತಿರುತ್ತವೆ. ಅವುಗಳ ಎಲೆಗಳು ಸದಾ ಹಸಿರಾಗಿರುತ್ತವೆ. ಅವುಗಳ ಕೊಂಬೆಗಳು ಸುಗಂಧಭರಿತ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿರುತ್ತವೆ. ಆ ವೃಕ್ಷಗಳಿಂದ ಹರಡುವ ಪರಿಮಳವು ದೂರ ದೂರವರೆಗೆ ವ್ಯಾಪಿಸುತ್ತದೆ. ಆ ಪರಿಮಳವನ್ನು ಉಸಿರಾಡಿದಾಗ ಮನಸ್ಸಿಗೆ ಅಪೂರ್ವವಾದ ಸಂತೋಷ ಉಂಟಾಗುತ್ತದೆ. ಅದು ಕೇವಲ ಹೂವಿನ ವಾಸನೆಯಲ್ಲ, ಅದು ದಿವ್ಯ ಪ್ರಕೃತಿಯ ಸ್ಪರ್ಶ. ಅಲ್ಲಿನ ಫಲಗಳು ಸಾಮಾನ್ಯ ಫಲಗಳಲ್ಲ, ಅವು ಅಮೃತದಂತೆ ರುಚಿಯನ್ನು ಹೊಂದಿವೆ. ಅವುಗಳನ್ನು ಸೇವಿಸಿದವರಿಗೆ ದೇಹದಲ್ಲಿ ಶಕ್ತಿ, ಮನಸ್ಸಿನಲ್ಲಿ ಸಂತೋಷ ಮತ್ತು ಜೀವನದಲ್ಲಿ ದೀರ್ಘಾಯುಷ್ಯ ದೊರಕುತ್ತದೆ. ಕೆಲವು ವೃಕ್ಷಗಳು ಮನಸ್ಸಿನ ಇಚ್ಛೆಯನ್ನು ತಿಳಿದುಕೊಂಡಂತೆ ವರ್ತಿಸುತ್ತವೆ. ಯಾರಿಗೆ ಯಾವ ವಸ್ತು ಬೇಕೋ ಆ ವೃಕ್ಷಗಳು ಅದನ್ನು ನೀಡುತ್ತವೆ. ಬಟ್ಟೆ ಬೇಕಾದರೆ ಬಟ್ಟೆ, ಆಭರಣ ಬೇಕಾದರೆ ಆಭರಣ, ಆಹಾರ ಬೇಕಾದರೆ ಆಹಾರ, ಸುಗಂಧ ಬೇಕಾದರೆ ಸುಗಂಧ. ಆ ವೃಕ್ಷಗಳು ದಾನ ಮಾಡುವ ಸ್ವಭಾವವನ್ನು ಹೊಂದಿವೆ. ಇಲ್ಲಿ ತನಕ ಸೂತಮುನಿಯವರು ಉತ್ತರ ಕುರು ದೇಶದ ಆರಂಭಿಕ ಮಹಿಮೆಯನ್ನು ವಿವರಿಸಿದರು. ಋಷಿಗಳು ಇನ್ನಷ್ಟು ಆಸಕ್ತಿಯಿಂದ ಮುಂದಿನ ವರ್ಣನೆಯನ್ನು ಕೇಳಲು ಸಿದ್ಧರಾದರು. ಸೂತ ಮಹಾಮುನಿಯವರು ಉತ್ತರ ಕುರು ದೇಶದ ಮಹಿಮೆಯನ್ನು ವಿವರಿಸುತ್ತಾ ಮುಂದುವರಿಸಿದರು. ನೈಮಿಷಾರಣ್ಯದ ಆ ಪವಿತ್ರ ಸಭೆಯಲ್ಲಿ ಕುಳಿತಿದ್ದ ಮಹರ್ಷಿಗಳು ತಮ್ಮ ಮನಸ್ಸು, ಪ್ರಾಣ ಮತ್ತು ಚಿತ್ತವನ್ನು ಸಂಪೂರ್ಣವಾಗಿ ಸೂತಮುನಿಯ ವಚನಗಳಲ್ಲಿ ಲೀನಗೊಳಿಸಿದ್ದರು. ಅವರ ಮುಂದೆ ಈಗ ಭೂಮಿಯ ಸಾಮಾನ್ಯ ಪ್ರದೇಶಗಳ ವರ್ಣನೆಯಲ್ಲ, ಮನುಷ್ಯರ ಕಲ್ಪನೆಯ ಎಲ್ಲ ಮಿತಿಗಳನ್ನು ಮೀರುವಂತಹ ಒಂದು ದಿವ್ಯಲೋಕದ ಚಿತ್ರ ತೆರೆದುಕೊಳ್ಳುತ್ತಿತ್ತು.
ಸೂತಮುನಿಯವರ ಪ್ರತಿಯೊಂದು ಮಾತಿನಲ್ಲೂ ಆ ಲೋಕದ ವೈಭವ, ಅದರ ಪಾವಿತ್ರ್ಯ ಮತ್ತು ಅದರ ದೈವಿಕ ವ್ಯವಸ್ಥೆಯ ಅನುಭವವನ್ನು ಋಷಿಗಳು ಪಡೆಯುತ್ತಿದ್ದರು. ಸೂತಮುನಿಯವರು ಹೇಳಿದರು, ಓ ಮಹರ್ಷಿಗಳೇ, ಉತ್ತರ ಕುರು ದೇಶದ ಮಹಿಮೆ ಕೇವಲ ಅದರ ಸೌಂದರ್ಯದಲ್ಲಿ ಮಾತ್ರವಲ್ಲ, ಅದರಲ್ಲಿರುವ ಪ್ರತಿಯೊಂದು ವಸ್ತುವಿನ ದಿವ್ಯ ಸ್ವಭಾವದಲ್ಲಿಯೂ ಅಡಗಿದೆ. ಅಲ್ಲಿ ಇರುವ ವೃಕ್ಷಗಳು ದೇವತೆಗಳಿಗೂ ಆಶ್ಚರ್ಯವನ್ನುಂಟು ಮಾಡುವಂತಹ ಶಕ್ತಿಯನ್ನು ಹೊಂದಿವೆ. ಅವು ಜೀವಿಗಳ ಅಗತ್ಯಗಳನ್ನು ತಿಳಿದುಕೊಂಡು ಯಾವುದೇ ಪ್ರಯತ್ನವಿಲ್ಲದೆ ಬೇಕಾದ ವಸ್ತುಗಳನ್ನು ನೀಡುತ್ತವೆ. ಅಲ್ಲಿನ ಕೆಲವು ವೃಕ್ಷಗಳ ಕಾಂಡಗಳು ಬಂಗಾರದಂತೆ ಹೊಳೆಯುತ್ತವೆ. ಅವುಗಳ ತೊಗಟೆಗಳು ಸಾಮಾನ್ಯ ಮರದಂತೆ ಕಠಿಣವಾಗಿರುವುದಿಲ್ಲ. ಅವುಗಳಿಂದ ದಿವ್ಯ ಸುಗಂಧ ಹರಡುತ್ತದೆ. ಅವುಗಳ ಎಲೆಗಳು ಮೃದುವಾಗಿ ರೇಷ್ಮೆಯಂತೆ ಸ್ಪರ್ಶವನ್ನು ನೀಡುತ್ತವೆ. ಗಾಳಿ ಬೀಸಿದಾಗ ಆ ಎಲೆಗಳು ಪರಸ್ಪರ ಸ್ಪರ್ಶಿಸಿ ಉಂಟುಮಾಡುವ ಧ್ವನಿಯು ಮಧುರವಾದ ಸಂಗೀತದಂತೆ ಕೇಳಿಸುತ್ತದೆ. ಕೆಲವು ವೃಕ್ಷಗಳ ಕೊಂಬೆಗಳಿಂದ ಮುತ್ತಿನ ಸರಗಳು ಮತ್ತು ಅಮೂಲ್ಯ ರತ್ನಗಳು ತೂಗುತ್ತಿರುತ್ತವೆ. ಅವುಗಳನ್ನು ಪಡೆಯಲು ಯಾರೂ ಯುದ್ಧ ಮಾಡುವುದಿಲ್ಲ, ಯಾರೂ ಆಸೆಯಿಂದ ಸಂಗ್ರಹಿಸುವುದಿಲ್ಲ, ಏಕೆಂದರೆ ಉತ್ತರ ಕುರು ದೇಶದ ಜನರ ಮನಸ್ಸುಗಳಲ್ಲಿ ಲೋಭ ಎಂಬ ಗುಣವೇ ಇಲ್ಲ. ಅವರಿಗೆ ಬೇಕಾದಷ್ಟು ಪ್ರಕೃತಿಯೇ ನೀಡುತ್ತದೆ. ಅಲ್ಲಿ ಸಂಪತ್ತನ್ನು ಸಂಗ್ರಹಿಸುವ ಪದ್ಧತಿ ಇಲ್ಲ, ಏಕೆಂದರೆ ಕೊರತೆ ಎಂಬ ಭಾವನೆಯೇ ಅಲ್ಲಿ ಕಾಣಿಸುವುದಿಲ್ಲ. ಭೂಮಿಯೇ ದಾನಮಯಿಯಾಗಿರುವಾಗ ಜೀವಿಗಳು ಏಕೆ ಸ್ವಾರ್ಥಿಗಳಾಗಬೇಕು? ಪ್ರಕೃತಿಯು ಎಲ್ಲರಿಗೂ ಸಮಾನವಾಗಿ ನೀಡುತ್ತದೆ. ಆದ್ದರಿಂದ ಅಲ್ಲಿನ ಜನರು ಪರಸ್ಪರ ಸಮಾನತೆಯಿಂದ ಮತ್ತು ಪ್ರೀತಿಯಿಂದ ಬದುಕುತ್ತಾರೆ. ಸೂತಮುನಿಯವರು ನಂತರ ಅಲ್ಲಿನ ಭೂಮಿಯ ಮಹಿಮೆಯನ್ನು ವಿವರಿಸಲು ಆರಂಭಿಸಿದರು. ಉತ್ತರ ಕುರು ದೇಶದ ಭೂಮಿಯು ಸಹ ಸಾಮಾನ್ಯ ಭೂಮಿಯಲ್ಲ. ಅಲ್ಲಿ ನಡೆಯುವಾಗ ಪಾದಗಳಿಗೆ ಕಠಿಣತೆ ಅನುಭವವಾಗುವುದಿಲ್ಲ. ಆ ಭೂಮಿಯು ಮೃದುವಾದ, ಸುಖಕರವಾದ ಸ್ಪರ್ಶವನ್ನು ನೀಡುತ್ತದೆ. ಕೆಲವೆಡೆ ಭೂಮಿಯ ಮೇಲೆ ಹರಡಿರುವ ಮರಳು ಸೂಕ್ಷ್ಮವಾದ ಚಿನ್ನದ ಕಣಗಳಂತೆ ಹೊಳೆಯುತ್ತದೆ. ಸೂರ್ಯನ ಕಿರಣಗಳು ಆ ಮರಳಿನ ಮೇಲೆ ಬಿದ್ದಾಗ ಅದು ಸಾವಿರಾರು ದೀಪಗಳು ಬೆಳಗಿದಂತೆ ಪ್ರಕಾಶಿಸುತ್ತದೆ. ಅಲ್ಲಿನ ಪರ್ವತಗಳು ವಿವಿಧ ರತ್ನಗಳಿಂದ ಅಲಂಕರಿಸಲ್ಪಟ್ಟಿವೆ. ಅವುಗಳ ಶಿಖರಗಳು ದಿವ್ಯ ಪ್ರಕಾಶದಿಂದ ಹೊಳೆಯುತ್ತವೆ. ಸಾಮಾನ್ಯ ಪರ್ವತಗಳಂತೆ ಅವು ಕೇವಲ ಕಲ್ಲುಗಳ ಸಮೂಹವಲ್ಲ, ಅವುಗಳೊಳಗೆ ದೈವಿಕ ಶಕ್ತಿಯು ನೆಲೆಸಿದೆ. ಸಿದ್ಧರು ಮತ್ತು ಮಹಾಯೋಗಿಗಳು ಆ ಪರ್ವತಗಳ ಗುಹೆಗಳಲ್ಲಿ ಧ್ಯಾನ ಮಾಡುತ್ತಾರೆ. ಅಲ್ಲಿನ ನದಿಗಳು ಅತ್ಯಂತ ಪವಿತ್ರವಾಗಿವೆ. ಅವುಗಳ ನೀರು ನಿರ್ಮಲವಾಗಿದೆ. ಆ ನೀರನ್ನು ಸೇವಿಸಿದಾಗ ದೇಹಕ್ಕೆ ಮಾತ್ರವಲ್ಲ, ಮನಸ್ಸಿಗೂ ಶಾಂತಿ ದೊರಕುತ್ತದೆ. ಆ ನದಿಗಳ ತೀರಗಳಲ್ಲಿ ವಿವಿಧ ಬಣ್ಣಗಳ ಪುಷ್ಪಗಳು ಅರಳಿರುತ್ತವೆ. ಹಂಸಗಳು, ಚಕ್ರವಾಕಗಳು ಮತ್ತು ದಿವ್ಯ ಪಕ್ಷಿಗಳು ಆ ನದಿಗಳಲ್ಲಿ ವಿಹರಿಸುತ್ತವೆ. ಅಲ್ಲಿ ಯಾವುದೇ ಅಶುದ್ಧತೆ ಇಲ್ಲ, ಯಾವುದೇ ದುರ್ಗಂಧ ಇಲ್ಲ. ಎಲ್ಲೆಡೆ ಪವಿತ್ರತೆ, ಸುಗಂಧ ಮತ್ತು ಸೌಂದರ್ಯ ಮಾತ್ರ ತುಂಬಿಕೊಂಡಿರುತ್ತದೆ. ಸೂತಮುನಿಯವರು ಸ್ವಲ್ಪ ಸಮಯ ನಿಂತು ನಂತರ ಉತ್ತರ ಕುರು ದೇಶದ ಹವಾಮಾನದ ಕುರಿತು ವಿವರಿಸಿದರು. ಓ ಋಷಿಗಳೇ, ಆ ಭೂಮಿಯಲ್ಲಿ ಅತಿಯಾದ ಚಳಿ ಇಲ್ಲ, ಅತಿಯಾದ ಬಿಸಿಲಿಲ್ಲ. ಪ್ರಕೃತಿಯು ಸದಾ ಸಮತೋಲನದಲ್ಲಿರುತ್ತದೆ. ಅಲ್ಲಿ ವಾಸಿಸುವ ಜೀವಿಗಳಿಗೆ ದೇಹದ ಕಷ್ಟವನ್ನು ಉಂಟುಮಾಡುವ ಯಾವುದೇ ಪರಿಸ್ಥಿತಿ ಇರುವುದಿಲ್ಲ. ಸದಾ ಮೃದುವಾದ ಗಾಳಿ ಬೀಸುತ್ತದೆ. ಆ ಗಾಳಿಯು ಪುಷ್ಪಗಳ ಪರಿಮಳವನ್ನು ಹೊತ್ತು ತರುತ್ತದೆ. ಅಲ್ಲಿ ಸೂರ್ಯನ ಬೆಳಕು ತೀವ್ರವಾದ ಉಷ್ಣತೆಯನ್ನು ನೀಡುವುದಿಲ್ಲ. ಅದು ಜೀವಿಗಳಿಗೆ ಸಂತೋಷವನ್ನು ನೀಡುವಷ್ಟು ಮಾತ್ರ ಪ್ರಕಾಶಿಸುತ್ತದೆ. ಚಂದ್ರನ ಬೆಳಕು ರಾತ್ರಿಯಲ್ಲಿ ಆ ಭೂಮಿಯನ್ನು ಬೆಳ್ಳಿಯ ಹೊಳಪಿನಿಂದ ತುಂಬಿಸುತ್ತದೆ. ನಕ್ಷತ್ರಗಳು ಇನ್ನಷ್ಟು ಪ್ರಕಾಶಮಾನವಾಗಿ ಕಾಣಿಸುತ್ತವೆ. ಅಲ್ಲಿನ ರಾತ್ರಿ ಭಯಾನಕವಲ್ಲ, ಅಂಧಕಾರವೂ ಅಲ್ಲ. ಚಂದ್ರನ ಕಿರಣಗಳಿಂದ ಪ್ರಕೃತಿ ಮೃದುವಾಗಿ ಹೊಳೆಯುತ್ತದೆ. ಆ ಸಮಯದಲ್ಲಿ ದೇವತೆಗಳು, ಸಿದ್ಧರು ಮತ್ತು ದಿವ್ಯಜೀವಿಗಳು ಆ ಪ್ರದೇಶದಲ್ಲಿ ಸಂಚರಿಸುತ್ತಾರೆ. ನಂತರ ಸೂತಮುನಿಯವರು ಉತ್ತರ ಕುರು ದೇಶದ ವೃಕ್ಷಗಳಿಂದ ದೊರೆಯುವ ದಿವ್ಯ ದ್ರವ್ಯಗಳ ಕುರಿತು ಹೇಳಿದರು. ಕೆಲವು ವೃಕ್ಷಗಳಿಂದ ಹಾಲು ಹರಿಯುತ್ತದೆ. ಆ ಹಾಲು ಸಾಮಾನ್ಯ ಹಾಲಲ್ಲ, ಅದು ಅತ್ಯಂತ ಶುದ್ಧವಾದುದು.
ಅದರಲ್ಲಿ ದೇಹವನ್ನು ಬಲಪಡಿಸುವ ಮತ್ತು ಆಯುಷ್ಯವನ್ನು ವೃದ್ಧಿಸುವ ದಿವ್ಯಗುಣಗಳಿವೆ. ಉತ್ತರ ಕುರುದೇಶದ ಜನರು ಅದನ್ನೇ ತಮ್ಮ ಮುಖ್ಯ ಆಹಾರವಾಗಿ ಸೇವಿಸುತ್ತಾರೆ. ಆ ಹಾಲನ್ನು ಸೇವಿಸಿದ ಕಾರಣದಿಂದ ಅವರ ದೇಹಗಳಲ್ಲಿ ಎಂದಿಗೂ ದುರ್ಬಲತೆ ಕಾಣಿಸುವುದಿಲ್ಲ. ಅವರ ಚರ್ಮವು ಸದಾ ಕಾಂತಿಯುತವಾಗಿರುತ್ತದೆ. ಅವರ ಕಣ್ಣುಗಳಲ್ಲಿ ತೇಜಸ್ಸು ಕಾಣಿಸುತ್ತದೆ. ಅವರ ಮನಸ್ಸು ಸದಾ ಉಲ್ಲಾಸದಿಂದ ಕೂಡಿರುತ್ತದೆ. ಕೆಲವು ಮರಗಳಿಂದ ಜೇನು ಹರಿಯುತ್ತದೆ. ಆ ಜೇನು ಸಾಮಾನ್ಯ ಜೇನಿಗಿಂತ ಭಿನ್ನವಾಗಿದೆ. ಅದರ ರುಚಿ ಅಮೃತಕ್ಕೆ ಸಮಾನವಾಗಿದೆ. ಕೆಲವು ಮರಗಳಿಂದ ಸುಗಂಧಯುಕ್ತ ರಸಗಳು ದೊರೆಯುತ್ತವೆ. ಅವುಗಳನ್ನು ಸೇವಿಸಿದರೆ ದೇಹದಲ್ಲಿ ಹೊಸ ಶಕ್ತಿ ಉಂಟಾಗುತ್ತದೆ. ಕೆಲವು ಮರಗಳು ತಮ್ಮ ಫಲಗಳೊಳಗೆ ಆಭರಣಗಳನ್ನು ಹೊಂದಿರುತ್ತವೆ. ಆ ಫಲಗಳನ್ನು ತೆರೆದಾಗ ಒಳಗಿನಿಂದ ಮುತ್ತು, ಮಾಣಿಕ್ಯ, ವಜ್ರ ಮತ್ತು ಇತರ ರತ್ನಗಳು ದೊರೆಯುತ್ತವೆ. ಈ ಮಾತುಗಳನ್ನು ಕೇಳಿದ ಋಷಿಗಳ ಮನಸ್ಸಿನಲ್ಲಿ ಆಶ್ಚರ್ಯ ಇನ್ನಷ್ಟು ಹೆಚ್ಚಾಯಿತು. ಅವರು ಸೂತಮುನಿಯವರನ್ನು ನೋಡುತ್ತಾ ಮೌನವಾಗಿ ಕುಳಿತಿದ್ದರು. ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ಇಂತಹ ದಿವ್ಯ ಭೂಮಿಯಲ್ಲಿ ವಾಸಿಸುವ ಜನರು ಹೇಗಿರಬಹುದು? ಸೂತಮುನಿಯವರು ಋಷಿಗಳ ಮನಸ್ಸಿನಲ್ಲಿದ್ದ ಆ ಪ್ರಶ್ನೆಯನ್ನು ಅರಿತವರಂತೆ ಮುಂದಿನ ವಿಷಯವನ್ನು ವಿವರಿಸಲು ಆರಂಭಿಸಿದರು. ಓ ಮಹರ್ಷಿಗಳೇ, ಈಗ ಆ ಭೂಮಿಯಲ್ಲಿ ವಾಸಿಸುವ ಜನರ ಸ್ವಭಾವವನ್ನು ಕೇಳಿರಿ. ಉತ್ತರ ಕುರುದೇಶದ ಜನರು ಸಾಮಾನ್ಯ ಮನುಷ್ಯರಲ್ಲ. ಅವರು ಅನೇಕ ಜನ್ಮಗಳ ಪುಣ್ಯದ ಫಲದಿಂದ ಅಲ್ಲಿ ಜನಿಸಿದವರು. ಅವರು ದೇವಲೋಕದಲ್ಲಿ ಪುಣ್ಯವನ್ನು ಅನುಭವಿಸಿದ ನಂತರ ಉಳಿದ ಪುಣ್ಯದ ಪ್ರಭಾವದಿಂದ ಉತ್ತರ ಕುರುದಲ್ಲಿ ಜನ್ಮ ಪಡೆಯುತ್ತಾರೆ. ಆದ್ದರಿಂದ ಅವರ ದೇಹ, ಮನಸ್ಸು ಮತ್ತು ಜೀವನ ಎಲ್ಲವೂ ಪವಿತ್ರತೆಯಿಂದ ಕೂಡಿರುತ್ತದೆ. ಅವರ ಜನ್ಮವು ಕೇವಲ ದೇಹದ ಜನನವಲ್ಲ, ಅದು ಪುಣ್ಯದ ಫಲದ ಪ್ರತ್ಯಕ್ಷ ರೂಪವಾಗಿದೆ. ಅವರ ದೇಹಗಳು ಪ್ರಕಾಶಮಾನವಾಗಿರುತ್ತವೆ. ಅವರು ನಡೆಯುವಾಗಲೇ ಒಂದು ದಿವ್ಯ ತೇಜಸ್ಸು ಅವರ ಸುತ್ತಲೂ ಹರಡುತ್ತದೆ. ಅವರ ಮುಖಗಳಲ್ಲಿ ಶಾಂತಿ ಮತ್ತು ಸಂತೋಷ ಕಾಣಿಸುತ್ತದೆ. ಅವರು ಸತ್ಯವನ್ನು ಮಾತನಾಡುತ್ತಾರೆ, ಧರ್ಮವನ್ನು ಪಾಲಿಸುತ್ತಾರೆ, ಇತರ ಜೀವಿಗಳ ಮೇಲೆ ಕರುಣೆ ಹೊಂದಿರುತ್ತಾರೆ. ಯಾರಿಗೂ ಹಾನಿ ಮಾಡುವ ಮನಸ್ಸು ಅವರಲ್ಲಿ ಇರುವುದಿಲ್ಲ. ಅಲ್ಲಿ ಅಸೂಯೆ ಇಲ್ಲ, ಏಕೆಂದರೆ ಎಲ್ಲರಿಗೂ ಸಮೃದ್ಧಿ ಇದೆ. ಅಲ್ಲಿ ದ್ವೇಷ ಇಲ್ಲ, ಏಕೆಂದರೆ ಎಲ್ಲರ ಹೃದಯಗಳಲ್ಲಿ ಪ್ರೀತಿ ಇದೆ. ಅಲ್ಲಿ ಮೋಸ ಇಲ್ಲ, ಏಕೆಂದರೆ ಎಲ್ಲರೂ ಸತ್ಯದ ಮಾರ್ಗದಲ್ಲಿ ನಡೆಯುತ್ತಾರೆ. ಸೂತಮುನಿಯವರ ಈ ಮಾತುಗಳು ನೈಮಿಷಾರಣ್ಯದ ಯಜ್ಞಶಾಲೆಯಲ್ಲಿ ಒಂದು ದಿವ್ಯವಾದ ಅನುಭವವನ್ನು ಉಂಟುಮಾಡಿದವು. ಋಷಿಗಳು ತಮ್ಮ ಧ್ಯಾನದ ಮೂಲಕ ಆ ಲೋಕವನ್ನು ನೋಡುವಂತೆ ಅನುಭವಿಸಿದರು. ಆದರೆ ಸೂತಮುನಿಯವರ ಉತ್ತರ ಕುರುದೇಶದ ವರ್ಣನೆ ಇನ್ನೂ ಮುಗಿದಿರಲಿಲ್ಲ. ಮುಂದೆ ಅವರು ಅಲ್ಲಿನ ಪುರುಷರು, ಸ್ತ್ರೀಯರು, ಅವರ ಜೀವನ ಪದ್ಧತಿ, ವಿವಾಹದ ಪಾವಿತ್ರ್ಯ, 11,000 ವರ್ಷಗಳ ಆಯುಷ್ಯದ ರಹಸ್ಯ ಮತ್ತು ಭಾರುಂಡ ಪಕ್ಷಿಗಳ ಅದ್ಭುತ ವಿಷಯವನ್ನು ವಿವರಿಸಲಿದ್ದರು. ಸೂತ ಮಹಾಮುನಿಯವರು ನೈಮಿಷಾರಣ್ಯದ ಆ ಪವಿತ್ರ ಸಭೆಯಲ್ಲಿ ಉತ್ತರ ಕುರುದೇಶದ ಮಹಿಮೆಯನ್ನು ವಿವರಿಸುತ್ತಲೇ ಇದ್ದರು. ಯಜ್ಞಾಗ್ನಿಯ ಜ್ವಾಲೆಗಳು ನಿಧಾನವಾಗಿ ಮೇಲಕ್ಕೆ ಏರುತ್ತಿದ್ದವು. ವೇದಮಂತ್ರಗಳ ಮಧುರನಾದವು ಅರಣ್ಯದ ನಿಶ್ಶಬ್ದತೆಯಲ್ಲಿ ಬೆರೆತು ಒಂದು ದಿವ್ಯ ವಾತಾವರಣವನ್ನು ಸೃಷ್ಟಿಸುತ್ತಿತ್ತು. ಆ ಸಭೆಯಲ್ಲಿ ಕುಳಿತಿದ್ದ ಋಷಿಗಳ ಮನಸ್ಸುಗಳು ಈಗ ಸಾಮಾನ್ಯ ಭೂಲೋಕದ ಚಿಂತನೆಗಳನ್ನು ಮೀರಿಸಿ ಪುಣ್ಯದ ಫಲದಿಂದ ದೊರೆಯುವ ದಿವ್ಯ ಭೂಮಿಗಳ ಕಡೆಗೆ ಸಾಗಿದ್ದವು. ಸೂತಮುನಿಯವರ ಪ್ರತಿಯೊಂದು ಮಾತು ಅವರ ಮನಸ್ಸಿನಲ್ಲಿ ಒಂದು ಹೊಸ ಚಿತ್ರವನ್ನು ಮೂಡಿಸುತ್ತಿತ್ತು. ಈಗ ಅವರು ಉತ್ತರ ಕುರುದೇಶದ ಪ್ರಕೃತಿ ಮಾತ್ರವಲ್ಲ, ಆ ಭೂಮಿಯಲ್ಲಿ ವಾಸಿಸುವ ದಿವ್ಯ ಜನರ ಜೀವನದ ರಹಸ್ಯವನ್ನು ಕೇಳಲು ಕಾತರರಾಗಿದ್ದರು. ಸೂತಮುನಿಯವರು ಹೇಳಿದರು, ಓ ಮಹರ್ಷಿಗಳೇ, ಉತ್ತರ ಕುರುದೇಶದ ನಿಜವಾದ ಮಹಿಮೆ ಅದರ ವೃಕ್ಷಗಳಲ್ಲಿ, ಪರ್ವತಗಳಲ್ಲಿ, ನದಿಗಳಲ್ಲಿ ಮಾತ್ರವಲ್ಲ. ಆ ಭೂಮಿಯನ್ನು ಪವಿತ್ರಗೊಳಿಸುವುದು ಅಲ್ಲಿ ವಾಸಿಸುವ ಜನರ ಶುದ್ಧ ಜೀವನವಾಗಿದೆ. ಯಾವ ಸ್ಥಳದಲ್ಲಿ ವಾಸಿಸುವ ಜೀವಿಗಳ ಮನಸ್ಸು ಶುದ್ಧವಾಗಿರುತ್ತದೆಯೋ ಆ ಸ್ಥಳವು ಪವಿತ್ರವಾಗುತ್ತದೆ. ಉತ್ತರ ಕುರುದೇಶವು ಅಂತಹ ಪುಣ್ಯಾತ್ಮರ ನಿವಾಸವಾಗಿದೆ. ಅಲ್ಲಿ ಜನಿಸುವವರು ಸಾಮಾನ್ಯ ಕರ್ಮಬಂಧನದಿಂದ ಬರುವವರಲ್ಲ.
ಅವರು ಹಿಂದಿನ ಜನ್ಮಗಳಲ್ಲಿ ಧರ್ಮವನ್ನು ಆಚರಿಸಿದವರು, ಯಜ್ಞಗಳನ್ನು ಮಾಡಿದವರು, ದಾನ ಧರ್ಮಗಳನ್ನು ಮಾಡಿದವರು, ದೇವರನ್ನು ಭಕ್ತಿಯಿಂದ ಆರಾಧಿಸಿದವರು. ಅವರ ಪುಣ್ಯದ ಶಕ್ತಿಯಿಂದ ಅವರಿಗೆ ಆ ದಿವ್ಯ ಭೂಮಿಯಲ್ಲಿ ಜನ್ಮ ದೊರೆಯುತ್ತದೆ. ಮಾನವಲೋಕದಲ್ಲಿ ಮನುಷ್ಯನು ತನ್ನ ಕರ್ಮಗಳ ಫಲವನ್ನು ಅನುಭವಿಸುತ್ತಾನೆ. ಕೆಲವೊಮ್ಮೆ ಸುಖ, ಕೆಲವೊಮ್ಮೆ ದುಃಖ, ಕೆಲವೊಮ್ಮೆ ಲಾಭ, ಕೆಲವೊಮ್ಮೆ ನಷ್ಟವನ್ನು ಅನುಭವಿಸುತ್ತಾನೆ. ಆದರೆ ಉತ್ತರ ಕುರು ದೇಶದಲ್ಲಿ ಜನಿಸುವವರು ತಮ್ಮ ಪುಣ್ಯದ ವಿಶೇಷ ಫಲವನ್ನು ಅನುಭವಿಸುವವರು. ಆದ್ದರಿಂದ ಅವರ ಜೀವನವು ನಿರಂತರ ಆನಂದದಿಂದ ಕೂಡಿರುತ್ತದೆ. ಸೂತ ಮುನಿಯವರು ಅಲ್ಲಿನ ಪುರುಷರ ಸ್ವಭಾವವನ್ನು ವಿವರಿಸಿದರು. ಉತ್ತರ ಕುರು ದೇಶದ ಪುರುಷರು ದೇವತೆಗಳಂತೆ ತೇಜಸ್ವಿಗಳಾಗಿರುತ್ತಾರೆ. ಅವರ ದೇಹಗಳು ಬಲಿಷ್ಠವಾಗಿರುತ್ತವೆ. ಅವರ ಮುಖಗಳಲ್ಲಿ ಶಾಂತಿ ಮತ್ತು ಧೈರ್ಯ ಕಾಣಿಸುತ್ತದೆ. ಅವರು ಶಕ್ತಿಶಾಲಿಗಳಾಗಿದ್ದರೂ ಅಹಂಕಾರವಿಲ್ಲದವರು, ಜ್ಞಾನಿಗಳಾಗಿದ್ದರೂ ಗರ್ವವಿಲ್ಲದವರು, ಸಂಪತ್ತನ್ನು ಹೊಂದಿದ್ದರೂ ಲೋಭವಿಲ್ಲದವರು. ಅವರು ಧರ್ಮವನ್ನು ತಮ್ಮ ಜೀವನದ ಮೂಲವೆಂದು ಪರಿಗಣಿಸುತ್ತಾರೆ. ಅವರಿಗೆ ಸತ್ಯವೇ ಉಸಿರು, ಕರುಣೆಯೇ ಸ್ವಭಾವ, ಪರೋಪಕಾರವೇ ಸಂತೋಷ. ಅವರು ತಮ್ಮ ಶಕ್ತಿಯನ್ನು ಇತರರನ್ನು ಕಾಪಾಡಲು ಬಳಸುತ್ತಾರೆ. ದುರ್ಬಲರನ್ನು ಹಿಂಸಿಸುವುದಿಲ್ಲ, ಯಾರ ಮೇಲೂ ಅನ್ಯಾಯ ಮಾಡುವುದಿಲ್ಲ, ಏಕೆಂದರೆ ಅವರ ಮನಸ್ಸಿನಲ್ಲಿ ಧರ್ಮದ ಪ್ರಕಾಶ ಸದಾ ಹೊಳೆಯುತ್ತಿರುತ್ತದೆ. ನಂತರ ಸೂತಮುನಿಯವರು ಅಲ್ಲಿನ ಸ್ತ್ರೀಯರ ಮಹಿಮೆಯನ್ನು ವಿವರಿಸಲು ಆರಂಭಿಸಿದರು. ಓ ಋಷಿಗಳೇ, ಉತ್ತರ ಕುರು ದೇಶದ ಸ್ತ್ರೀಯರ ಸೌಂದರ್ಯವು ಅಪ್ಸರೆಯರ ಸೌಂದರ್ಯಕ್ಕೆ ಸಮಾನವಾಗಿದೆ. ಅವರ ದೇಹಗಳು ದಿವ್ಯಕಾಂತಿಯಿಂದ ಹೊಳೆಯುತ್ತವೆ. ಅವರ ಮುಖಗಳು ಪೂರ್ಣಚಂದ್ರನಂತೆ ಪ್ರಕಾಶಿಸುತ್ತವೆ. ಅವರ ಕಣ್ಣುಗಳು ಕಮಲದ ದಳಗಳಂತೆ ಸುಂದರವಾಗಿರುತ್ತವೆ. ಆದರೆ ಅವರ ಮಹಿಮೆ ಕೇವಲ ರೂಪದಲ್ಲಿ ಮಾತ್ರವಲ್ಲ, ಅವರ ಹೃದಯಗಳು ಶುದ್ಧವಾಗಿವೆ. ಅವರು ಧರ್ಮವನ್ನು ತಿಳಿದವರು, ಪ್ರೀತಿಯನ್ನು ಅರಿತವರು, ಕುಟುಂಬದ ಪಾವಿತ್ರ್ಯವನ್ನು ಕಾಪಾಡುವವರು. ಅವರ ಮಾತುಗಳು ಮಧುರವಾಗಿರುತ್ತವೆ. ಅವರ ನಡವಳಿಕೆ ವಿನಯದಿಂದ ಕೂಡಿರುತ್ತದೆ. ಅವರು ಸಂಗೀತ, ನೃತ್ಯ, ಕಲೆ ಮತ್ತು ಜ್ಞಾನದಲ್ಲಿ ಪರಿಣತಿಯನ್ನು ಹೊಂದಿರುತ್ತಾರೆ. ಅವರಲ್ಲಿ ಅಸೂಯೆ ಇಲ್ಲ, ಸ್ಪರ್ಧೆಯ ಮನಸ್ಸಿಲ್ಲ. ಪರಸ್ಪರ ಗೌರವ ಮತ್ತು ಪ್ರೀತಿ ಮಾತ್ರ ಇರುತ್ತದೆ. ಸೂತಮುನಿಯವರು ನಂತರ ಉತ್ತರ ಕುರು ದೇಶದ ದಾಂಪತ್ಯ ಜೀವನದ ಕುರಿತು ಹೇಳಿದರು. ಅಲ್ಲಿ ತಾರುಣ್ಯವನ್ನು ಪಡೆದ ಸ್ತ್ರೀ ಪುರುಷರು ಪರಸ್ಪರ ಪ್ರೀತಿಯಿಂದ ಒಂದಾಗುತ್ತಾರೆ. ಆದರೆ ಆ ಪ್ರೀತಿ ಕೇವಲ ದೇಹದ ಆಕರ್ಷಣೆಯಲ್ಲ, ಅದು ಮನಸ್ಸಿನ ಏಕತೆ, ಧರ್ಮದ ಸಹಯಾತ್ರೆ ಮತ್ತು ಆತ್ಮಗಳ ಸಂಬಂಧವಾಗಿದೆ. ಅಲ್ಲಿ ಗಂಡ ಮತ್ತು ಹೆಂಡತಿಯ ನಡುವೆ ಕಲಹಗಳಿಲ್ಲ, ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಅನುಮಾನವಿಲ್ಲ. ಅವರ ಜೀವನವು ಪರಸ್ಪರ ನಂಬಿಕೆ ಮತ್ತು ಪ್ರೀತಿಯ ಮೇಲೆ ನಿಂತಿದೆ. ಎರಡು ಚಕ್ರಗಳು ಒಂದೇ ರಥವನ್ನು ಸಾಗಿಸುವಂತೆ ಅವರು ಜೀವನದ ಮಾರ್ಗದಲ್ಲಿ ಒಟ್ಟಾಗಿ ಸಾಗುತ್ತಾರೆ. ಒಬ್ಬರ ಸಂತೋಷವೇ ಮತ್ತೊಬ್ಬರ ಸಂತೋಷವಾಗಿರುತ್ತದೆ, ಒಬ್ಬರ ದುಃಖವೇ ಮತ್ತೊಬ್ಬರ ದುಃಖವಾಗಿರುತ್ತದೆ. ಅಲ್ಲಿ ಕುಟುಂಬ ಜೀವನವು ಧರ್ಮದ ಒಂದು ಭಾಗವಾಗಿದೆ. ಪ್ರೀತಿ, ಗೌರವ, ಸಹನೆ ಮತ್ತು ಪರಸ್ಪರ ಸಹಕಾರವೇ ಅವರ ಜೀವನದ ಆಧಾರವಾಗಿದೆ. ಸೂತಮುನಿಯವರು ಮುಂದುವರಿಸಿದರು. ಓ ಮಹರ್ಷಿಗಳೇ, ಉತ್ತರ ಕುರು ದೇಶದ ಜನರಿಗೆ ರೋಗ ಎಂಬುದು ತಿಳಿದಿಲ್ಲ. ದೇಹದಲ್ಲಿ ಯಾವುದೇ ದುರ್ಬಲತೆ ಉಂಟಾಗುವುದಿಲ್ಲ. ವೃದ್ಧಾಪ್ಯದ ಸಂಕಟ ಅವರನ್ನು ಸ್ಪರ್ಶಿಸುವುದಿಲ್ಲ. ಅವರು ಸದಾ ತಾರುಣ್ಯದ ಸ್ಥಿತಿಯಲ್ಲಿ ಇರುತ್ತಾರೆ. ಅವರ ದೇಹಗಳು ಸದಾ ಶಕ್ತಿಯಿಂದ ತುಂಬಿರುತ್ತವೆ. ಅವರ ಮನಸ್ಸುಗಳು ಸದಾ ಸಂತೋಷದಿಂದ ತುಂಬಿರುತ್ತವೆ. ಅವರ ಜೀವನದ ಅವಧಿಯು ಅಸಾಮಾನ್ಯವಾಗಿದೆ. ಅವರು 11,000 ವರ್ಷಗಳವರೆಗೆ ಜೀವಿಸುತ್ತಾರೆ. ಇದು ಅವರ ಪುಣ್ಯ. ಆ ಭೂಮಿಯ ದಿವ್ಯ ಶಕ್ತಿ ಮತ್ತು ಪ್ರಕೃತಿಯ ಪವಿತ್ರತೆಯ ಫಲವಾಗಿದೆ. ಆದರೆ ದೀರ್ಘಾಯುಷ್ಯವೇ ಅವರ ಜೀವನದ ದೊಡ್ಡ ಸಂಪತ್ತು ಅಲ್ಲ. ಅವರ ನಿಜವಾದ ಸಂಪತ್ತು ಎಂದರೆ ಅವರ ಮನಸ್ಸಿನ ಶಾಂತಿ. ಏಕೆಂದರೆ ದೀರ್ಘವಾದ ಜೀವನವು ಸಂತೋಷವಿಲ್ಲದೆ ಇದ್ದರೆ ಅದರ ಪ್ರಯೋಜನವಿಲ್ಲ. ಆದರೆ ಉತ್ತರ ಕುರು ದೇಶದ ಜನರ ಜೀವನವು ದೀರ್ಘವೂ ಆಗಿದೆ, ಆನಂದಪೂರ್ಣವೂ ಆಗಿದೆ. ಸೂತಮುನಿಯವರು ಅಲ್ಲಿನ ಆಹಾರ ಪದ್ಧತಿಯ ಕುರಿತು ವಿವರಿಸಿದರು.
ಅವರು ಸಾಮಾನ್ಯ ಭೂಮಿಯ ಆಹಾರವನ್ನು ಅವಲಂಬಿಸುವುದಿಲ್ಲ. ಆ ದಿವ್ಯ ವೃಕ್ಷಗಳಿಂದ ದೊರೆಯುವ ಅಮೃತ ಸಮಾನ ಪದಾರ್ಥಗಳನ್ನೇ ಸೇವಿಸುತ್ತಾರೆ. ವಿಶೇಷವಾಗಿ ಆ ವೃಕ್ಷಗಳಿಂದ ಹರಿಯುವ ದಿವ್ಯ ಹಾಲು ಅವರ ಜೀವನದ ಮುಖ್ಯ ಆಧಾರವಾಗಿದೆ. ಆ ಹಾಲಿನಲ್ಲಿ ಅಪಾರವಾದ ಶಕ್ತಿ ಇದೆ. ಅದನ್ನು ಸೇವಿಸುವುದರಿಂದ ಅವರ ದೇಹವು ಸದಾ ಆರೋಗ್ಯದಿಂದಿರುತ್ತದೆ. ಅವರ ಚರ್ಮವು ಕಾಂತಿಯುತವಾಗಿರುತ್ತದೆ. ಅವರ ಇಂದ್ರಿಯಗಳು ಸದಾ ಶಕ್ತಿಯುತವಾಗಿರುತ್ತವೆ. ಅವರು ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಿಂದ ಬದುಕುತ್ತಾರೆ. ಪ್ರಕೃತಿಯನ್ನು ಜಯಿಸಲು ಪ್ರಯತ್ನಿಸುವುದಿಲ್ಲ, ಪ್ರಕೃತಿಯನ್ನು ಗೌರವಿಸುತ್ತಾರೆ. ಆದ್ದರಿಂದ ಪ್ರಕೃತಿಯು ಅವರಿಗೆ ತನ್ನ ಸಂಪತ್ತನ್ನು ಉದಾರವಾಗಿ ನೀಡುತ್ತದೆ. ನಂತರ ಸೂತಮುನಿಯವರು ಉತ್ತರ ಕುರು ದೇಶದಲ್ಲಿ ಮರಣದ ಸ್ವರೂಪದ ಕುರಿತು ಒಂದು ಅದ್ಭುತವಾದ ವಿಷಯವನ್ನು ಹೇಳಿದರು. ಓ ಮಹರ್ಷಿಗಳೇ, ಈಗ ಆ ಭೂಮಿಯ ಅಂತ್ಯದ ವ್ಯವಸ್ಥೆಯನ್ನು ಕೇಳಿರಿ. ಅಲ್ಲಿ ಮರಣವೂ ಸಹ ದುಃಖಕರವಾದ ಅನುಭವವಲ್ಲ, ಏಕೆಂದರೆ ಅಲ್ಲಿನ ಜೀವಿಗಳು ತಮ್ಮ ಆಯುಷ್ಯವನ್ನು ಸಂಪೂರ್ಣವಾಗಿ ಅನುಭವಿಸಿ ಶಾಂತಿಯಿಂದ ದೇಹವನ್ನು ತ್ಯಜಿಸುತ್ತಾರೆ. ಯಾವಾಗ ಅವರ ದೇಹತ್ಯಾಗದ ಸಮಯ ಬರುತ್ತದೆಯೋ ಆಗ ಪ್ರಕೃತಿಯೇ ಅವರ ಅಂತಿಮ ಕಾರ್ಯವನ್ನು ನೆರವೇರಿಸುತ್ತದೆ. ಅಲ್ಲಿ ಭಾರುಂಡ ಎಂಬ ಮಹಾಪಕ್ಷಿಗಳು ವಾಸಿಸುತ್ತವೆ. ಅವು ಸಾಮಾನ್ಯ ಪಕ್ಷಿಗಳಲ್ಲ, ಅವು ಅಪಾರವಾದ ಶಕ್ತಿಯನ್ನು ಹೊಂದಿರುವ ದಿವ್ಯಜೀವಿಗಳು. ಅವುಗಳ ದೇಹಗಳು ಬೃಹತ್ ಆಗಿರುತ್ತವೆ. ಅವುಗಳ ರೆಕ್ಕೆಗಳು ವಿಶಾಲವಾಗಿರುತ್ತವೆ. ಅವು ಆಕಾಶದಲ್ಲಿ ಹಾರುವಾಗ ಪರ್ವತಗಳ ನೆರಳಿನಂತೆ ಕಾಣಿಸುತ್ತವೆ. ಅವುಗಳ ಕೊಕ್ಕುಗಳು ಅತ್ಯಂತ ಬಲಿಷ್ಠವಾಗಿರುತ್ತವೆ. ಆದರೆ ಆ ಶಕ್ತಿಯನ್ನು ಅವು ವಿನಾಶಕ್ಕಾಗಿ ಬಳಸುವುದಿಲ್ಲ, ಪ್ರಕೃತಿಯ ನಿಯಮದಂತೆ ಕಾರ್ಯನಿರ್ವಹಿಸಲು ಬಳಸುತ್ತವೆ. ಯಾವಾಗ ಉತ್ತರ ಕುರು ದೇಶದ ಒಬ್ಬ ಜೀವಿಯು ತನ್ನ ಆಯುಷ್ಯವನ್ನು ಪೂರ್ಣಗೊಳಿಸಿ ದೇಹತ್ಯಾಗ ಮಾಡುತ್ತಾನೋ ಆಗ ಈ ಭಾರುಂಡ ಪಕ್ಷಿಗಳು ಬಂದು ಆ ದೇಹವನ್ನು ಗೌರವದಿಂದ ಎತ್ತಿಕೊಳ್ಳುತ್ತವೆ. ಅವು ಆ ದೇಹವನ್ನು ಪವಿತ್ರವಾದ ಜಲಾಶಯಗಳಲ್ಲಿ ಬಿಡುತ್ತವೆ. ಹೀಗೆ ಆ ಭೂಮಿಯಲ್ಲಿ ಅಂತಿಮ ವಿಧಿಯೂ ಸಹ ದೈವಿಕ ವ್ಯವಸ್ಥೆಯ ಭಾಗವಾಗಿರುತ್ತದೆ. ಈ ಅದ್ಭುತ ವರ್ಣನೆಯನ್ನು ಕೇಳಿದ ಋಷಿಗಳು ಆಶ್ಚರ್ಯದಿಂದ ಮೌನವಾಗಿದ್ದರು. ಅವರಿಗೆ ಇದು ಕೇವಲ ಒಂದು ಲೋಕದ ವಿವರಣೆಯಂತೆ ಕಾಣಲಿಲ್ಲ. ಇದು ಪುಣ್ಯ, ಧರ್ಮ ಮತ್ತು ದೈವಿಕ ವ್ಯವಸ್ಥೆಯ ಪ್ರತೀಕದಂತೆ ಅನುಭವವಾಯಿತು. ಸೂತಮುನಿಯವರು ಹೇಳಿದರು, ಓ ಮಹರ್ಷಿಗಳೇ, ಉತ್ತರ ಕುರು ದೇಶವು ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಮನುಷ್ಯನು ಧರ್ಮದ ಮಾರ್ಗದಲ್ಲಿ ನಡೆದರೆ, ತನ್ನ ಮನಸ್ಸನ್ನು ಶುದ್ಧಗೊಳಿಸಿದರೆ, ಪುಣ್ಯವನ್ನು ಸಂಗ್ರಹಿಸಿದರೆ ಅವನಿಗೆ ಉನ್ನತವಾದ ಲೋಕಗಳನ್ನು ಪಡೆಯುವ ಅವಕಾಶ ದೊರೆಯುತ್ತದೆ. ಈ ದಿವ್ಯ ಭೂಮಿಗಳ ವರ್ಣನೆ ಕೇವಲ ಆಶ್ಚರ್ಯಕ್ಕಾಗಿ ಅಲ್ಲ, ಅದು ಮನುಷ್ಯನಿಗೆ ಧರ್ಮದ ಮಹತ್ವವನ್ನು ತಿಳಿಸಲು, ಸತ್ಕರ್ಮಗಳ ಫಲವನ್ನು ತಿಳಿಸಲು ಮತ್ತು ಜೀವನದ ಪರಮ ಗುರಿಯನ್ನು ನೆನಪಿಸಲು ಹೇಳಲ್ಪಟ್ಟಿದೆ. ನಂತರ ಸೂತಮುನಿಯವರು ಮೇರು ಪರ್ವತದ ಪೂರ್ವ ಭಾಗದಲ್ಲಿರುವ ಮತ್ತೊಂದು ದಿವ್ಯಭೂಮಿಯಾದ ಭದ್ರಾಶ್ವವರ್ಷದ ಮಹಿಮೆಯನ್ನು ವಿವರಿಸಲು ಆರಂಭಿಸಿದರು. ಓ ಮಹರ್ಷಿಗಳೇ, ಈಗ ಮೇರುವಿನ ಪೂರ್ವ ಭಾಗದಲ್ಲಿರುವ ಭದ್ರಾಶ್ವವರ್ಷದ ವೈಭವವನ್ನು ಕೇಳಿರಿ. ಅದು ಕೂಡ ದೇವತೆಗಳಿಗೆ ಪ್ರಿಯವಾದ, ಸಿದ್ಧರು ಸಂಚರಿಸುವ ಮತ್ತು ದಿವ್ಯ ಸಂಪತ್ತಿನಿಂದ ಕೂಡಿದ ಪ್ರದೇಶವಾಗಿದೆ. ಸೂತ ಮಹಾಮುನಿಯವರು ಉತ್ತರ ಕುರು ದೇಶದ ಅದ್ಭುತ ಮಹಿಮೆಯನ್ನು ವಿವರಿಸಿದ ನಂತರ ನೈಮಿಷಾರಣ್ಯದ ಆ ಪವಿತ್ರ ಸಭೆಯಲ್ಲಿ ಕುಳಿತಿದ್ದ ಋಷಿಗಳ ಕಡೆಗೆ ನೋಡುತ್ತಾ ಮತ್ತೊಂದು ದಿವ್ಯ ವಿಷಯವನ್ನು ವಿವರಿಸಲು ಆರಂಭಿಸಿದರು. ಯಜ್ಞಾಗ್ನಿಯ ಜ್ವಾಲೆಗಳು ನಿಧಾನವಾಗಿ ಮೇಲಕ್ಕೆ ಏರುತ್ತಿದ್ದವು. ಆ ಜ್ವಾಲೆಗಳ ಹೊಳಪಿನಲ್ಲಿ ಋಷಿಗಳ ಮುಖಗಳು ಇನ್ನಷ್ಟು ಪ್ರಕಾಶಿಸುತ್ತಿದ್ದವು. ಎಲ್ಲರ ಮನಸ್ಸುಗಳು ಈಗ ಮೇರು ಪರ್ವತದ ಮತ್ತೊಂದು ದಿಕ್ಕಿನಲ್ಲಿರುವ ದಿವ್ಯ ಭೂಮಿಯ ಕಡೆಗೆ ಸಾಗಿದ್ದವು. ಸೂತಮುನಿಯವರು ಹೇಳಿದರು, ಓ ಮಹರ್ಷಿಗಳೇ, ಮೇರು ಪರ್ವತವು ಕೇವಲ ಒಂದು ಪರ್ವತವಲ್ಲ, ಅದು ಸಕಲ ಲೋಕಗಳ ಮಧ್ಯದಲ್ಲಿ ಸ್ಥಿತವಾಗಿರುವ ದೈವಿಕ ಕೇಂದ್ರವಾಗಿದೆ. ಅದರ ಸುತ್ತಲೂ ಅನೇಕ ವರ್ಷಗಳು, ಪರ್ವತಗಳು, ವನಗಳು ಮತ್ತು ಪುಣ್ಯಭೂಮಿಗಳು ನೆಲೆಗೊಂಡಿವೆ. ಪ್ರತಿಯೊಂದು ದಿಕ್ಕಿನಲ್ಲಿಯೂ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿರುವ ದಿವ್ಯ ಪ್ರದೇಶಗಳಿವೆ. ಈಗ ನಾನು ಮೇರುವಿನ ಪೂರ್ವ ಭಾಗದಲ್ಲಿರುವ ಭದ್ರಾಶ್ವವರ್ಷದ ಮಹಿಮೆಯನ್ನು ನಿಮಗೆ ವಿವರಿಸುತ್ತೇನೆ.
ಮೇರುವಿನ ಪೂರ್ವ ಭಾಗದಲ್ಲಿ ಇರುವ ಭದ್ರಾಶ್ವವರ್ಷವು ಅತ್ಯಂತ ಪವಿತ್ರವಾದ ಪ್ರದೇಶವಾಗಿದೆ. ದೇವತೆಗಳು, ಸಿದ್ಧರು, ಚಾರಣರು ಮತ್ತು ಮಹಾತ್ಮರು ಈ ಭೂಮಿಯನ್ನು ಗೌರವದಿಂದ ನೋಡುತ್ತಾರೆ, ಏಕೆಂದರೆ ಇಲ್ಲಿ ಪ್ರಕೃತಿ ಮತ್ತು ಧರ್ಮ ಎರಡೂ ಅದ್ಭುತವಾದ ರೀತಿಯಲ್ಲಿ ಒಂದಾಗಿ ಕಾಣಿಸುತ್ತವೆ. ಈ ಭೂಮಿಯಲ್ಲಿರುವ ಪ್ರತಿಯೊಂದು ವಸ್ತುವಿನಲ್ಲಿಯೂ ಒಂದು ದಿವ್ಯತೆಯಿದೆ. ಅಲ್ಲಿನ ಪರ್ವತಗಳು, ನದಿಗಳು, ಮರಗಳು, ವನಗಳು ಮತ್ತು ಜೀವಿಗಳು ಎಲ್ಲವೂ ಸಾಮಾನ್ಯ ಲೋಕಗಳಿಗಿಂತ ಭಿನ್ನವಾದ ಗುಣವನ್ನು ಹೊಂದಿವೆ. ಸೂತಮುನಿಯವರು ಮುಂದುವರಿಸಿದರು. ಭದ್ರಾಶ್ವವರ್ಷದಲ್ಲಿ ಭದ್ರಶಾಲಾ ಎಂಬ ಒಂದು ಮಹಾನ್ ದಿವ್ಯವನವಿದೆ. ಈ ವನವು ಸಾಮಾನ್ಯ ಅರಣ್ಯವಲ್ಲ, ಇದು ಸಿದ್ಧರು ಮತ್ತು ಚಾರಣರ ವಿಹಾರ ಸ್ಥಳವಾಗಿದೆ. ಅಲ್ಲಿ ಇರುವ ಮರಗಳು ಸದಾ ಹಸಿರಿನಿಂದ ಕೂಡಿರುತ್ತವೆ. ಪುಷ್ಪಗಳ ಪರಿಮಳವು ಎಲ್ಲೆಡೆ ಹರಡಿರುತ್ತದೆ. ಆ ವನದೊಳಗೆ ಪ್ರವೇಶಿಸಿದವರಿಗೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಆನಂದ ಉಂಟಾಗುತ್ತದೆ. ಭದ್ರಶಾಲವನದ ಮಧ್ಯದಲ್ಲಿ ಒಂದು ಅದ್ಭುತವಾದ ಮಹಾವೃಕ್ಷವಿದೆ. ಅದರ ಹೆಸರು ಕಾಲಾಮ್ರ. ಅದು ಸಾಮಾನ್ಯ ಮಾವಿನ ಮರವಲ್ಲ, ಅದು ದಿವ್ಯಶಕ್ತಿಯನ್ನು ಹೊಂದಿರುವ ಮಹಾವೃಕ್ಷವಾಗಿದೆ. ಆ ಕಾಲಾಮ್ರ ವೃಕ್ಷದ ಎತ್ತರ 1 ಯೋಜನದಷ್ಟು ಎಂದು ಹೇಳಲಾಗಿದೆ. ಅದರ ಬೇರುಗಳು ಭೂಮಿಯೊಳಗೆ ಆಳವಾಗಿ ವ್ಯಾಪಿಸಿವೆ. ಅದರ ಕಾಂಡವು ಅತ್ಯಂತ ಬಲಿಷ್ಠವಾಗಿದೆ. ಅದರ ಶಾಖೆಗಳು ಎಲ್ಲ ದಿಕ್ಕುಗಳಿಗೂ ಹರಡಿಕೊಂಡಿವೆ. ಆ ವೃಕ್ಷವನ್ನು ನೋಡಿದಾಗ ಅದು ಒಂದು ಸಣ್ಣ ಪರ್ವತದಂತೆ ಕಾಣುತ್ತದೆ. ಅದರ ಎಲೆಗಳು ಸದಾ ಹಸಿರಾಗಿರುತ್ತವೆ. ಅದರ ಕೊಂಬೆಗಳು ಹೂವು ಮತ್ತು ಫಲಗಳಿಂದ ಸದಾ ತುಂಬಿರುತ್ತವೆ. ಋತುಗಳ ಬದಲಾವಣೆಯು ಆ ವೃಕ್ಷದ ಮೇಲೆ ಪರಿಣಾಮ ಬೀರುವುದಿಲ್ಲ. ಅದು ಸದಾ ಸಂಪೂರ್ಣ ಸೌಂದರ್ಯದಿಂದ ಕಂಗೊಳಿಸುತ್ತದೆ. ಆ ಕಾಲಾಮ್ರ ವೃಕ್ಷದ ಹಣ್ಣುಗಳು ಸಾಮಾನ್ಯ ಹಣ್ಣುಗಳಲ್ಲ, ಅವು ಅಮೃತಕ್ಕೆ ಸಮಾನವಾದ ರುಚಿಯನ್ನು ಹೊಂದಿವೆ. ಆ ಹಣ್ಣಿನ ರಸವನ್ನು ಸೇವಿಸಿದವರಿಗೆ ದೇಹದಲ್ಲಿ ಶಕ್ತಿ ಉಂಟಾಗುತ್ತದೆ, ಆಯುಷ್ಯ ವೃದ್ಧಿಯಾಗುತ್ತದೆ, ಮನಸ್ಸಿನಲ್ಲಿ ಸಂತೋಷ ತುಂಬುತ್ತದೆ. ಸಿದ್ಧರು, ಚಾರಣರು ಮತ್ತು ದಿವ್ಯಜೀವಿಗಳು ಆ ಮಹಾವೃಕ್ಷದ ನೆರಳಿನಲ್ಲಿ ಕುಳಿತು ಧ್ಯಾನ ಮಾಡುತ್ತಾರೆ. ಕೆಲವರು ವೇದಮಂತ್ರಗಳನ್ನು ಜಪಿಸುತ್ತಾರೆ, ಕೆಲವರು ಪರಬ್ರಹ್ಮನ ಧ್ಯಾನದಲ್ಲಿ ಲೀನರಾಗುತ್ತಾರೆ, ಕೆಲವರು ಆ ದಿವ್ಯವನದ ಸೌಂದರ್ಯವನ್ನು ಅನುಭವಿಸುತ್ತಾರೆ. ಆ ಮರದ ನೆರಳು ಸಾಮಾನ್ಯ ನೆರಳಲ್ಲ, ಅದು ಮನಸ್ಸಿಗೆ ಶಾಂತಿಯನ್ನು ನೀಡುವ ದಿವ್ಯ ಆಶ್ರಯವಾಗಿದೆ. ಅದರ ಕೆಳಗೆ ಕುಳಿತಾಗ ಚಿಂತನೆಗಳು ಶುದ್ಧವಾಗುತ್ತವೆ, ಮನಸ್ಸಿನ ಅಶಾಂತಿ ದೂರವಾಗುತ್ತದೆ. ಸೂತಮುನಿಯವರು ನಂತರ ಭದ್ರಾಶ್ವವರ್ಷದ ಜನರ ಮಹಿಮೆಯನ್ನು ವಿವರಿಸಿದರು. ಓ ಮಹರ್ಷಿಗಳೇ, ಆ ಭೂಮಿಯಲ್ಲಿ ವಾಸಿಸುವ ಜನರು ಸಹ ಆ ಪ್ರದೇಶದಂತೆಯೇ ದಿವ್ಯಗುಣಗಳಿಂದ ಕೂಡಿದ್ದಾರೆ. ಅವರ ದೇಹಗಳು ಪ್ರಕಾಶಮಾನವಾಗಿವೆ. ಅವರ ಜೀವನವು ಧರ್ಮ ಮತ್ತು ಸೌಂದರ್ಯದಿಂದ ತುಂಬಿದೆ. ಅಲ್ಲಿನ ಪುರುಷರು ಬೆಳ್ಳಿಯಂತೆ ಹೊಳೆಯುವ ದೇಹಕಾಂತಿಯನ್ನು ಹೊಂದಿದ್ದಾರೆ. ಅವರು ಬಲಶಾಲಿಗಳು. ಅವರ ದೇಹಗಳು ಆರೋಗ್ಯದಿಂದ ಕೂಡಿವೆ. ಅವರ ಮುಖಗಳಲ್ಲಿ ತೇಜಸ್ಸು ಮತ್ತು ಶಾಂತಿ ಕಾಣಿಸುತ್ತದೆ. ಅವರು ಧೈರ್ಯಶಾಲಿಗಳಾಗಿದ್ದರೂ ವಿನಯಶೀಲರು, ಶಕ್ತಿಶಾಲಿಗಳಾಗಿದ್ದರೂ ಅಹಂಕಾರವಿಲ್ಲದವರು, ಜ್ಞಾನಿಗಳಾಗಿದ್ದರೂ ಗರ್ವವಿಲ್ಲದವರು. ಅಲ್ಲಿನ ಸ್ತ್ರೀಯರು ಅತ್ಯಂತ ಸುಂದರರಾಗಿದ್ದಾರೆ. ಅವರ ವರ್ಣವು ಬಿಳಿ ನೈದಿಲೆಯಂತೆ ಶುಭ್ರವಾಗಿದೆ. ಅವರ ಮುಖಗಳು ಪೂರ್ಣಚಂದ್ರನಂತೆ ಪ್ರಕಾಶಿಸುತ್ತವೆ. ಅವರ ಕಣ್ಣುಗಳು ಕಮಲದ ದಳಗಳಂತೆ ಸುಂದರವಾಗಿವೆ. ಅವರ ದೇಹಗಳಿಂದ ದಿವ್ಯವಾದ ಕಾಂತಿ ಹರಡುತ್ತದೆ. ಅವರ ನಡವಳಿಕೆಯಲ್ಲಿ ಮೃದುತ್ವ, ಮಾತುಗಳಲ್ಲಿ ಮಧುರತೆ ಮತ್ತು ಮನಸ್ಸಿನಲ್ಲಿ ಪಾವಿತ್ರ್ಯವಿದೆ. ಸೂತಮುನಿಯವರು ಸ್ತ್ರೀಯರ ವಿಶೇಷ ಲಕ್ಷಣಗಳನ್ನು ವಿವರಿಸಿದರು. ಅಲ್ಲಿ ಪದ್ಮಿನಿ, ಚಿತ್ರಿಣಿ, ಶಂಖಿನಿ ಮತ್ತು ಹಸ್ತಿನಿ ಎಂಬ 4 ವಿಧದ ಸ್ತ್ರೀಯರ ಲಕ್ಷಣಗಳು ಕಂಡುಬರುತ್ತವೆ ಎಂದು ಪುರಾತನ ಜ್ಞಾನಿಗಳು ಹೇಳಿದ್ದಾರೆ. ಪದ್ಮಿನಿ ಸ್ವಭಾವದ ಸ್ತ್ರೀಯರು ಕಮಲದಂತೆ ಮೃದು ಸ್ವಭಾವ ಹೊಂದಿರುತ್ತಾರೆ. ಅವರ ಮುಖದಲ್ಲಿ ಸದಾ ಶಾಂತಿ ಮತ್ತು ಸೌಂದರ್ಯ ಕಾಣಿಸುತ್ತದೆ. ಚಿತ್ರಿಣಿ ಸ್ವಭಾವದ ಸ್ತ್ರೀಯರು ಕಲೆಗಳಲ್ಲಿ, ಸಂಗೀತದಲ್ಲಿ ಮತ್ತು ಸೃಜನಶೀಲತೆಯಲ್ಲಿ ಪರಿಣತರಾಗಿರುತ್ತಾರೆ. ಶಂಖಿನಿ ಸ್ವಭಾವದ ಸ್ತ್ರೀಯರು ವಿಶೇಷವಾದ ದೇಹಲಕ್ಷಣ ಮತ್ತು ಸೌಂದರ್ಯವನ್ನು ಹೊಂದಿರುತ್ತಾರೆ. ಹಸ್ತಿನಿ ಸ್ವಭಾವದ ಸ್ತ್ರೀಯರು ಗಂಭೀರತೆ,
ಸ್ಥಿರತೆ ಮತ್ತು ಶಕ್ತಿಯ ಸಂಕೇತವಾಗಿರುತ್ತಾರೆ. ಈ ಎಲ್ಲಾ ಗುಣಗಳು ಭದ್ರಾಶ್ವವರ್ಷದ ಸ್ತ್ರೀಯರಲ್ಲಿ ಕಾಣಿಸುತ್ತವೆ. ಸೂತಮುನಿಯವರು ಹೇಳಿದರು, ಅಲ್ಲಿನ ಜನರು ಕಲೆ ಮತ್ತು ವಿದ್ಯೆಯಲ್ಲಿ ಅತ್ಯಂತ ಪರಿಣತರಾಗಿದ್ದಾರೆ. ಅವರು ಸಂಗೀತವನ್ನು ಕೇವಲ ಮನರಂಜನೆಗಾಗಿ ಬಳಸುವುದಿಲ್ಲ. ಸಂಗೀತವು ಅವರಲ್ಲಿ ಭಕ್ತಿಯ ಒಂದು ರೂಪವಾಗಿದೆ. ಅವರು ನೃತ್ಯವನ್ನು ಕೇವಲ ದೇಹದ ಚಲನೆಯೆಂದು ನೋಡುವುದಿಲ್ಲ, ಅದು ದೇವರನ್ನು ಆರಾಧಿಸುವ ಒಂದು ಮಾರ್ಗವಾಗಿದೆ. ಅವರು ಕಾವ್ಯ, ಸಂಗೀತ, ನೃತ್ಯ, ವಾದ್ಯ ಮತ್ತು ವಿವಿಧ ಕಲಾಶಾಸ್ತ್ರಗಳಲ್ಲಿ ಪರಿಣತಿಯನ್ನು ಹೊಂದಿದ್ದಾರೆ. ಅವರ ಜೀವನದಲ್ಲಿ ಸೌಂದರ್ಯ ಮತ್ತು ಧರ್ಮ ಎರಡೂ ಸಮಾನವಾಗಿ ಬೆರೆತಿವೆ. ಸೂತಮುನಿಯವರು ನಂತರ ಅವರ ಆಯುಷ್ಯದ ಕುರಿತು ಹೇಳಿದರು. ಭದ್ರಾಶ್ವವರ್ಷದ ಜನರು ಕಾಲಾಮ್ರವೃಕ್ಷದ ದಿವ್ಯಫಲದ ರಸವನ್ನು ಸೇವಿಸುತ್ತಾರೆ. ಅದರ ಪರಿಣಾಮದಿಂದ ಅವರು ದೀರ್ಘಕಾಲ ಆರೋಗ್ಯದಿಂದ ಬದುಕುತ್ತಾರೆ. ಅವರು 10,000 ವರ್ಷಗಳವರೆಗೆ ಜೀವಿಸುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅವರ ದೇಹಗಳು ಸದಾ ಯೌವನದಿಂದ ಕೂಡಿರುತ್ತವೆ. ಅವರಿಗೆ ಸಾಮಾನ್ಯ ಮಾನವರಂತೆ ವೃದ್ಧಾಪ್ಯದ ದುರ್ಬಲತೆ ಕಾಣಿಸುವುದಿಲ್ಲ. ಅವರ ಜೀವನವು ಪ್ರಕೃತಿಯೊಂದಿಗೆ ಹೊಂದಿಕೊಂಡಿದೆ. ಅವರು ಧರ್ಮವನ್ನು ಪಾಲಿಸುತ್ತಾ ಆನಂದದಿಂದ, ಶಾಂತಿಯಿಂದ ಜೀವನ ಸಾಗಿಸುತ್ತಾರೆ. ನಂತರ ಸೂತಮುನಿಯವರು ಮತ್ತೆ ಜಂಬೂದ್ವೀಪದ ಮಹಿಮೆಯ ಕಡೆಗೆ ತಮ್ಮ ವಿವರಣೆಯನ್ನು ತಿರುಗಿಸಿದರು. ಓ ಮಹರ್ಷಿಗಳೇ, ಈಗ ಜಂಬೂದ್ವೀಪದ ಮಹಿಮೆಯನ್ನು ಕೇಳಿರಿ. ಇದು ಭೂಲೋಕದ ಅತ್ಯಂತ ಪ್ರಸಿದ್ಧವಾದ ದ್ವೀಪಗಳಲ್ಲಿ ಒಂದಾಗಿದೆ. ನೀಲಪರ್ವತದ ದಕ್ಷಿಣದಲ್ಲಿ ಮತ್ತು ನಿಷಧ ಪರ್ವತದ ಉತ್ತರದಲ್ಲಿ ಒಂದು ಮಹಾದಿವ್ಯವಾದ ಜಂಬೂವೃಕ್ಷವಿದೆ. ಅದರ ಹೆಸರು ಸುದರ್ಶನ. ಆ ವೃಕ್ಷವು ಅಪಾರವಾದ ಗಾತ್ರವನ್ನು ಹೊಂದಿದೆ. ಅದರ ಫಲಗಳು ಅತ್ಯಂತ ವಿಶಿಷ್ಟವಾದವು. ಅವುಗಳಿಂದ ಹರಿಯುವ ದಿವ್ಯರಸವು ಆ ಪ್ರದೇಶವನ್ನು ಪವಿತ್ರಗೊಳಿಸುತ್ತದೆ. ಈ ಮಹಾವೃಕ್ಷದ ಕಾರಣದಿಂದಲೇ ಆ ಪ್ರದೇಶಕ್ಕೆ ಜಂಬೂದ್ವೀಪ ಎಂಬ ಹೆಸರು ಬಂದಿದೆ. ಜಂಬೂದ್ವೀಪವು 1100 ಯೋಜನಗಳಷ್ಟು ವಿಶಾಲವಾಗಿದೆ ಎಂದು ಪುರಾಣಗಳು ವಿವರಿಸುತ್ತವೆ. ಈ ದ್ವೀಪವು ಕೇವಲ ಭೌತಿಕ ಪ್ರದೇಶವಲ್ಲ, ಇದು ಧರ್ಮ, ತಪಸ್ಸು, ಜ್ಞಾನ ಮತ್ತು ಮೋಕ್ಷ ಸಾಧನೆಯ ಪ್ರಮುಖ ಕ್ಷೇತ್ರವಾಗಿದೆ. ಸೂತಮುನಿಯವರು ಮುಂದುವರಿಸಿದರು. ಜಂಬೂದ್ವೀಪದ ಪೂರ್ವ ಭಾಗದಲ್ಲಿ ಮಾಲ್ಯವತ್ ಪರ್ವತವಿದೆ. ಈ ಪರ್ವತವು ಅತ್ಯಂತ ವಿಶಾಲವಾಗಿದೆ. ಇದರ ವಿಸ್ತಾರ 50,000 ಯೋಜನಗಳಷ್ಟು ಎಂದು ಹೇಳಲಾಗಿದೆ. ಈ ಪರ್ವತ ಪ್ರದೇಶದಲ್ಲಿ ಮಹಾರಜತರೆಂದು ಕರೆಯಲ್ಪಡುವ ಮಹಾತ್ಮರು ವಾಸಿಸುತ್ತಾರೆ. ಅವರು ಸಾಮಾನ್ಯ ಜೀವಿಗಳಲ್ಲ, ಅವರು ಬ್ರಹ್ಮಲೋಕದಿಂದ ಬಂದ ಪುಣ್ಯಾತ್ಮರು. ಬ್ರಹ್ಮವೇ ಪರಮಸತ್ಯ ಎಂದು ತಿಳಿದು ನಿರಂತರವಾಗಿ ಆತ್ಮಜ್ಞಾನದಲ್ಲಿ ಸ್ಥಿತರಾಗಿರುವವರು. ಅವರು ಇಂದ್ರಿಯಗಳನ್ನು ಜಯಿಸಿದವರು, ಮನಸ್ಸನ್ನು ನಿಯಂತ್ರಿಸಿದವರು, ಉಗ್ರ ತಪಸ್ಸನ್ನು ಆಚರಿಸುವವರು. ಅವರ ಜೀವನದ ಏಕೈಕ ಗುರಿ ಪರಬ್ರಹ್ಮನ ಅನುಭವ. ಈ ಮಾತುಗಳನ್ನು ಕೇಳುತ್ತಿದ್ದ ಋಷಿಗಳ ಮನಸ್ಸುಗಳು ಮತ್ತೊಮ್ಮೆ ಆಶ್ಚರ್ಯದಿಂದ ತುಂಬಿದವು. ಉತ್ತರ ಕುರುದೇಶದ ಭೋಗಮಯ ದಿವ್ಯಜೀವನದ ನಂತರ ಭದ್ರಾಶ್ವವರ್ಷದ ಸೌಂದರ್ಯ ಮತ್ತು ಜಂಬೂದ್ವೀಪದ ಆಧ್ಯಾತ್ಮಿಕ ಮಹಿಮೆಯು ಅವರಿಗೆ ಸೃಷ್ಟಿಯ ವೈವಿಧ್ಯತೆಯನ್ನು ತೋರಿಸಿತು. ಆದರೆ ಸೂತಮುನಿಯವರ ವಿವರಣೆ ಇನ್ನೂ ಮುಗಿದಿರಲಿಲ್ಲ. ಮುಂದೆ ಅವರು ಸೂರ್ಯಮಂಡಲದ ರಹಸ್ಯ, ಸೂರ್ಯನನ್ನು ರಕ್ಷಿಸುವ ದಿವ್ಯ ಪ್ರಾಣಿಗಳು, ಅವರ ಕಾರ್ಯ ಮತ್ತು ಬ್ರಹ್ಮಾಂಡದ ದೈವಿಕ ವ್ಯವಸ್ಥೆಯ ಕುರಿತು ವಿವರಿಸಲಿದ್ದರು. ಸೂತ ಮಹಾಮುನಿಯವರು ಜಂಬೂದ್ವೀಪದ ಮಹಿಮೆಯನ್ನು ವಿವರಿಸುತ್ತಿದ್ದಂತೆ ನೈಮಿಷಾರಣ್ಯದ ಆ ಪವಿತ್ರ ಸಭೆಯಲ್ಲಿ ಕುಳಿತಿದ್ದ ಋಷಿಗಳ ಮನಸ್ಸುಗಳು ಬ್ರಹ್ಮಾಂಡದ ವಿಶಾಲತೆಯನ್ನು ಅನುಭವಿಸುತ್ತಿದ್ದವು. ಅವರ ಮುಂದೆ ಈಗ ಭೂಮಿಯ ಒಂದು ಭಾಗದ ವರ್ಣನೆಯಷ್ಟೇ ಇರಲಿಲ್ಲ. ಸೃಷ್ಟಿಯೊಳಗೆ ಅಡಗಿರುವ ದೈವಿಕ ವ್ಯವಸ್ಥೆಯ ಒಂದು ಮಹಾನ್ ಚಿತ್ರಣ ತೆರೆದುಕೊಳ್ಳುತ್ತಿತ್ತು. ಮೇರು ಪರ್ವತ, ಅದರ ಸುತ್ತಲಿನ ವರ್ಷಗಳು, ದಿವ್ಯ ವೃಕ್ಷಗಳು, ಪುಣ್ಯಜೀವಿಗಳ ಜೀವನ, ಸಿದ್ಧರ ವಾಸಸ್ಥಾನಗಳು, ಇವೆಲ್ಲವೂ ಪರಮಾತ್ಮನ ಸೃಷ್ಟಿಯ ವೈಭವವನ್ನು ತೋರಿಸುತ್ತಿದ್ದವು. ಸೂತಮುನಿಯವರು ತಮ್ಮ ದಿವ್ಯವಚನವನ್ನು ಮುಂದುವರಿಸಿದರು. ಓ ಮಹರ್ಷಿಗಳೇ, ಜಂಬೂದ್ವೀಪದ ಮಹಿಮೆಯು ಅಪಾರವಾದುದು. ಈ ದ್ವೀಪವು ಕೇವಲ ಭೌತಿಕ ಭೂಭಾಗವಲ್ಲ, ಇದು ಅನೇಕ ಮಹಾತ್ಮರು ತಪಸ್ಸು ಮಾಡಿದ
ಅನೇಕ ಧರ್ಮಗಳು ಬೆಳವಣಿಗೆ ಹೊಂದಿದ, ಅನೇಕ ಯೋಗಿಗಳು ಆತ್ಮಜ್ಞಾನವನ್ನು ಪಡೆದ ಪವಿತ್ರ ಸ್ಥಳವಾಗಿದೆ. ಈ ಜಂಬೂದ್ವೀಪದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯ ಜೀವಿಗಳು ವಾಸಿಸುತ್ತಾರೆ. ಕೆಲವರು ಭೋಗವನ್ನು ಅನುಭವಿಸುವವರು, ಕೆಲವರು ತಪಸ್ಸಿನಲ್ಲಿ ನಿರತರಾದವರು, ಕೆಲವರು ಜ್ಞಾನ ಮಾರ್ಗವನ್ನು ಅನುಸರಿಸುವವರು. ಪ್ರತಿಯೊಂದು ಪ್ರದೇಶವೂ ತನ್ನದೇ ಆದ ವಿಶೇಷ ಗುಣವನ್ನು ಹೊಂದಿದೆ. ಅದರ ಪೂರ್ವ ಭಾಗದಲ್ಲಿರುವ ಮಾಲ್ಯವತ್ ಪರ್ವತವು ಅಂತಹ ಒಂದು ಮಹಾನ್ ಪ್ರದೇಶವಾಗಿದೆ. ಸೂತ ಮುನಿಯವರು ಮಾಲ್ಯವತ್ ಪರ್ವತದ ಮಹಿಮೆಯನ್ನು ವಿವರಿಸಲು ಆರಂಭಿಸಿದರು. ಮಾಲ್ಯವತ್ ಪರ್ವತವು ಅತ್ಯಂತ ವಿಶಾಲವಾದ ಮತ್ತು ದಿವ್ಯವಾದ ಪರ್ವತವಾಗಿದೆ. ಅದರ ಶಿಖರಗಳು ಆಕಾಶವನ್ನು ಸ್ಪರ್ಶಿಸುವಂತೆ ಎತ್ತರವಾಗಿವೆ. ಅದರ ಕಲ್ಲುಗಳು ಸಾಮಾನ್ಯ ಕಲ್ಲುಗಳಲ್ಲ, ಅವು ವಿವಿಧ ರತ್ನಗಳಿಂದ ಕೂಡಿವೆ. ಸೂರ್ಯನ ಕಿರಣಗಳು ಅವುಗಳ ಮೇಲೆ ಬಿದ್ದಾಗ ಅವು ಅನೇಕ ಬಣ್ಣಗಳಲ್ಲಿ ಪ್ರಕಾಶಿಸುತ್ತವೆ. ಆ ಪರ್ವತದ ಸುತ್ತಲೂ ಅನೇಕ ಸುಂದರವಾದ ವನಗಳಿವೆ. ಆ ವನಗಳಲ್ಲಿ ದಿವ್ಯ ವೃಕ್ಷಗಳು ಬೆಳೆದಿವೆ. ಅವುಗಳ ಹೂವುಗಳು ಸದಾ ಅರಳುತ್ತಿರುತ್ತವೆ. ಅವುಗಳ ಪರಿಮಳವು ಪರ್ವತದ ಎಲ್ಲ ದಿಕ್ಕುಗಳಲ್ಲೂ ಹರಡುತ್ತದೆ. ಮಾಲ್ಯವತ್ ಪರ್ವತವು ಸಿದ್ಧರು, ಯೋಗಿಗಳು ಮತ್ತು ತಪಸ್ವಿಗಳ ಆಶ್ರಯ ಸ್ಥಳವಾಗಿದೆ. ಲೋಕದ ಸಾಮಾನ್ಯ ಆಸೆಗಳಿಂದ ದೂರವಾದ ಮಹಾತ್ಮರು ಇಲ್ಲಿ ಬಂದು ಧ್ಯಾನ ಮಾಡುತ್ತಾರೆ. ಅವರು ಪರ್ವತದ ಗುಹೆಗಳಲ್ಲಿ ಕುಳಿತು ಪರಬ್ರಹ್ಮನ ಚಿಂತನೆ ಮಾಡುತ್ತಾರೆ. ಕೆಲವರು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡುತ್ತಾರೆ. ಅವರ ತಪಸ್ಸಿನ ಶಕ್ತಿಯಿಂದ ಆ ಪರ್ವತವೇ ಪವಿತ್ರವಾಗುತ್ತದೆ. ನಂತರ ಸೂತಮುನಿಯವರು ಮಾಲ್ಯವತ್ ಪರ್ವತದಲ್ಲಿ ವಾಸಿಸುವ ಮಹಾರಜತರ ಕುರಿತು ವಿವರಿಸಿದರು. ಓ ಋಷಿಗಳೇ, ಈ ಪ್ರದೇಶದಲ್ಲಿ ಮಹಾರಜತರೆಂದು ಕರೆಯಲ್ಪಡುವ ಮಹಾತ್ಮರು ವಾಸಿಸುತ್ತಾರೆ. ಅವರ ಹೆಸರು ಅವರ ದಿವ್ಯಗುಣಗಳಿಂದ ಬಂದಿದೆ. ಅವರು ಸಾಮಾನ್ಯ ಸಂಪತ್ತಿನ ರಾಜರೂ ಅಲ್ಲ. ಅವರು ಆತ್ಮಜ್ಞಾನದ ಸಂಪತ್ತನ್ನು ಹೊಂದಿರುವವರು. ಅವರು ಬ್ರಹ್ಮಲೋಕದಿಂದ ಬಂದ ಮಹಾತ್ಮರು ಎಂದು ಹೇಳಲಾಗಿದೆ. ಅವರು ಸೃಷ್ಟಿಯ ಮೂಲತತ್ವವನ್ನು ಅರಿತವರು. ಅವರ ನಂಬಿಕೆ ಒಂದೇ, ಬ್ರಹ್ಮವೇ ಸತ್ಯ. ಈ ಜಗತ್ತಿನ ಎಲ್ಲಾ ವಸ್ತುಗಳು ಬದಲಾಗುವವು, ಆದರೆ ಪರಬ್ರಹ್ಮವು ಮಾತ್ರ ಶಾಶ್ವತವಾದುದು ಎಂಬ ಜ್ಞಾನದಲ್ಲಿ ಅವರು ಸ್ಥಿರರಾಗಿದ್ದಾರೆ. ಅವರು ತಮ್ಮ ಜೀವನವನ್ನು ಇಂದ್ರಿಯ ಸುಖಗಳಿಗಾಗಿ ಬಳಸುವುದಿಲ್ಲ. ಅವರು ತಮ್ಮ ಮನಸ್ಸನ್ನು ನಿಯಂತ್ರಿಸುತ್ತಾರೆ. ತಮ್ಮ ಇಂದ್ರಿಯಗಳನ್ನು ವಶಪಡಿಸಿಕೊಳ್ಳುತ್ತಾರೆ. ಆಸೆ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮತ್ಸರಗಳನ್ನು ಜಯಿಸಲು ಪ್ರಯತ್ನಿಸುತ್ತಾರೆ. ಅವರ ತಪಸ್ಸು ಅತ್ಯಂತ ಕಠಿಣವಾದುದು. ಅವರು ದೇಹದ ಕಷ್ಟಗಳನ್ನು ಸಹಿಸಿಕೊಂಡು ಮನಸ್ಸನ್ನು ಏಕಾಗ್ರಗೊಳಿಸಿ ಆತ್ಮತತ್ವವನ್ನು ಅರಿಯಲು ಪ್ರಯತ್ನಿಸುತ್ತಾರೆ. ಅವರ ಪಾಲಿಗೆ ಹೊರಗಿನ ಸಂಪತ್ತು ಯಾವುದೇ ಮೌಲ್ಯವನ್ನು ಹೊಂದಿಲ್ಲ. ನಿಜವಾದ ಸಂಪತ್ತು ಎಂದರೆ ಆತ್ಮಜ್ಞಾನ ಎಂಬುದನ್ನು ಅವರು ತಿಳಿದಿದ್ದಾರೆ. ಸೂತಮುನಿಯವರ ಈ ಮಾತುಗಳನ್ನು ಕೇಳಿದ ಋಷಿಗಳು ತಮ್ಮೊಳಗೆ ಆಳವಾದ ಚಿಂತನೆಗೆ ಒಳಗಾದರು. ಏಕೆಂದರೆ ಪುರಾಣಗಳು ಕೇವಲ ಅದ್ಭುತ ಲೋಕಗಳ ವರ್ಣನೆಯನ್ನು ನೀಡುವುದಿಲ್ಲ, ಅವು ಮಾನವನ ಜೀವನದ ಉನ್ನತ ಗುರಿಯನ್ನು ತೋರಿಸುತ್ತವೆ. ನಂತರ ಸೂತಮುನಿಯವರು ಬ್ರಹ್ಮಾಂಡದ ಮತ್ತೊಂದು ಅದ್ಭುತವಾದ ವಿಷಯವನ್ನು ವಿವರಿಸಲು ಆರಂಭಿಸಿದರು. ಅದು ಸೂರ್ಯಮಂಡಲದ ರಹಸ್ಯವಾಗಿತ್ತು. ಓ ಮಹರ್ಷಿಗಳೇ, ಈಗ ಸೂರ್ಯನ ದಿವ್ಯ ವ್ಯವಸ್ಥೆಯನ್ನು ಕೇಳಿರಿ. ಸೂರ್ಯನು ಕೇವಲ ಬೆಳಕನ್ನು ನೀಡುವ ಗ್ರಹವಲ್ಲ, ಅವನು ಲೋಕಗಳ ಜೀವಶಕ್ತಿಯ ಮೂಲವಾಗಿದೆ. ಅವನ ಚಲನೆಯಿಂದ ಕಾಲದ ಗಣನೆ ನಡೆಯುತ್ತದೆ. ಅವನ ಪ್ರಕಾಶದಿಂದ ಸಸ್ಯಗಳು ಬೆಳೆಯುತ್ತವೆ. ಅವನ ಶಕ್ತಿಯಿಂದ ಜೀವಜಗತ್ತು ಉಳಿಯುತ್ತದೆ. ಸೂರ್ಯದೇವನು ತನ್ನ ದಿವ್ಯರಥದಲ್ಲಿ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಾನೆ. ಅವನ ರಥಕ್ಕೆ ಅರುಣನು ಸಾರಥಿಯಾಗಿದ್ದಾನೆ. ಅರುಣನು ಸೂರ್ಯದೇವನ ಮುಂದೆ ನಿಂತು ಅವನ ತೇಜಸ್ಸನ್ನು ನಿಯಂತ್ರಿಸುತ್ತಾನೆ. ಸೂರ್ಯನ ಪ್ರಭೆಯು ಅಪಾರವಾಗಿದೆ. ಅವನ ತೇಜಸ್ಸನ್ನು ಸಾಮಾನ್ಯ ಜೀವಿಗಳು ನೇರವಾಗಿ ಸಹಿಸಲಾರರು. ಆದ್ದರಿಂದ ಅವನ ದಿವ್ಯ ವ್ಯವಸ್ಥೆಯಲ್ಲಿ ಅನೇಕ ಶಕ್ತಿಗಳು ಕಾರ್ಯನಿರ್ವಹಿಸುತ್ತವೆ. ಸೂರ್ಯನನ್ನು ಕಾಪಾಡಲು 66,000 ದಿವ್ಯ ಪ್ರಾಣಿಗಳು ಸದಾ ಅವನ ಸುತ್ತಲೂ ಸಂಚರಿಸುತ್ತವೆ. ಈ ಮಾತುಗಳನ್ನು ಕೇಳಿದ ಋಷಿಗಳು ಆಶ್ಚರ್ಯದಿಂದ ಸೂತಮುನಿಯವರ ಕಡೆ ನೋಡಿದರು.
ಸೂತಮುನಿಯವರು ಮುಂದುವರಿಸಿದರು, ಈ ದಿವ್ಯ ಪ್ರಾಣಿಗಳು ಸೂರ್ಯನ ಮಾರ್ಗವನ್ನು ರಕ್ಷಿಸುತ್ತವೆ. ಅವು ಅವನ ಪ್ರಭೆಯನ್ನು ಸಮತೋಲನದಲ್ಲಿಡುತ್ತವೆ. ಅವು ಅರುಣನ ಮುಂದೆಯೇ ಸಾಗುತ್ತವೆ. ಅವುಗಳ ಕಾರ್ಯವು ಅತ್ಯಂತ ಮಹತ್ವದ್ದಾಗಿದೆ, ಏಕೆಂದರೆ ಸೂರ್ಯನ ತೇಜಸ್ಸು ಸಮಸ್ತ ಲೋಕಗಳಿಗೆ ಅಗತ್ಯವಾದರೂ ಅದು ನಿಯಂತ್ರಣವಿಲ್ಲದೆ ಇದ್ದರೆ ಜೀವಿಗಳಿಗೆ ಸಹಿಸಲಾಗುವುದಿಲ್ಲ. ಆದ್ದರಿಂದ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಶಕ್ತಿಗೂ ಒಂದು ನಿಯಮವಿದೆ. ಯಾವುದೇ ಶಕ್ತಿ ನಿಯಂತ್ರಣವಿಲ್ಲದೆ ಕಾರ್ಯನಿರ್ವಹಿಸುವುದಿಲ್ಲ. ಸೃಷ್ಟಿಯ ಪ್ರತಿಯೊಂದು ಭಾಗವೂ ಪರಮಾತ್ಮನ ನಿಯಮದಂತೆ ನಡೆಯುತ್ತದೆ. ಈ ದಿವ್ಯ ಪ್ರಾಣಿಗಳು ದೀರ್ಘಕಾಲ ಸೂರ್ಯನೊಂದಿಗೆ ಸಂಚರಿಸುತ್ತವೆ. ಆದರೆ ಸೂರ್ಯನ ಅಪಾರವಾದ ಉಷ್ಣತೆಯನ್ನು ಬಹುಕಾಲ ಸಹಿಸಲು ಸಾಧ್ಯವಾಗುವುದಿಲ್ಲ. ನಂತರ ಅವು ಚಂದ್ರಮಂಡಲವನ್ನು ಸೇರುತ್ತವೆ. ಚಂದ್ರಮಂಡಲವು ಶೀತಲತೆ ಮತ್ತು ಶಾಂತಿಯ ಸಂಕೇತವಾಗಿದೆ. ಸೂರ್ಯನ ಅಗ್ನಿಶಕ್ತಿಯ ನಂತರ ಚಂದ್ರನ ಶಾಂತಶಕ್ತಿಯಲ್ಲಿ ಅವು ವಿಶ್ರಾಂತಿ ಪಡೆಯುತ್ತವೆ. ಸೂತಮುನಿಯವರು ಹೇಳಿದರು, ಓ ಮಹರ್ಷಿಗಳೇ, ಈ ಬ್ರಹ್ಮಾಂಡದ ವ್ಯವಸ್ಥೆಯನ್ನು ನೋಡಿ. ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು, ಪರ್ವತಗಳು, ನದಿಗಳು, ವೃಕ್ಷಗಳು, ಜೀವಿಗಳು ಎಲ್ಲವೂ ಒಂದು ಮಹಾನ್ ನಿಯಮದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಮನುಷ್ಯನಿಗೆ ಕಾಣಿಸುವುದು ಸೃಷ್ಟಿಯ ಒಂದು ಸಣ್ಣ ಭಾಗ ಮಾತ್ರ. ಇದರ ಹಿಂದೆ ಅನಂತವಾದ ದೈವಿಕ ವ್ಯವಸ್ಥೆ ಇದೆ. ಪುರಾಣಗಳು ಈ ರಹಸ್ಯಗಳನ್ನು ಹೇಳುವುದರ ಉದ್ದೇಶ ಕೇವಲ ಆಶ್ಚರ್ಯವನ್ನು ಉಂಟುಮಾಡುವುದು ಅಲ್ಲ. ಅವು ಮನುಷ್ಯನಿಗೆ ತನ್ನ ಸ್ಥಾನವನ್ನು ತಿಳಿಸುತ್ತವೆ. ಈ ವಿಶಾಲವಾದ ಸೃಷ್ಟಿಯಲ್ಲಿ ಮನುಷ್ಯನು ಅಹಂಕಾರದಿಂದ ಬದುಕಬಾರದು, ಧರ್ಮದಿಂದ ಬದುಕಬೇಕು. ಪ್ರಕೃತಿಯನ್ನು ಗೌರವಿಸಬೇಕು, ಪುಣ್ಯವನ್ನು ಸಂಪಾದಿಸಬೇಕು, ಜ್ಞಾನವನ್ನು ಅರಸಬೇಕು. ಉತ್ತರ ಕುರುದೇಶದ ವರ್ಣನೆ ನಮಗೆ ಪುಣ್ಯದ ಫಲವನ್ನು ತೋರಿಸುತ್ತದೆ. ಭದ್ರಾಶ್ವವರ್ಷವು ದಿವ್ಯ ಸೌಂದರ್ಯವನ್ನು ತೋರಿಸುತ್ತದೆ. ಜಂಬೂದ್ವೀಪವು ಧರ್ಮ ಮತ್ತು ಜ್ಞಾನದ ಕ್ಷೇತ್ರವನ್ನು ತೋರಿಸುತ್ತದೆ. ಮಾಲ್ಯವತ್ ಪರ್ವತವು ತಪಸ್ಸಿನ ಮಹಿಮೆಯನ್ನು ತಿಳಿಸುತ್ತದೆ. ಸೂರ್ಯಮಂಡಲದ ರಹಸ್ಯವು ಬ್ರಹ್ಮಾಂಡದ ನಿಯಮವನ್ನು ತಿಳಿಸುತ್ತದೆ. ನೈಮಿಷಾರಣ್ಯದ ಆ ಸಭೆಯಲ್ಲಿ ಈಗ ಸಂಪೂರ್ಣ ಮೌನ ಆವರಿಸಿತ್ತು. ಋಷಿಗಳು ಸೂತಮುನಿಯವರ ವಚನಗಳಲ್ಲಿ ಸೃಷ್ಟಿಯ ದರ್ಶನವನ್ನು ಪಡೆದಿದ್ದರು. ಅವರಿಗೆ ಅನಿಸಿತು, ಅವರು ಕೇವಲ ಒಂದು ಕಥೆಯನ್ನು ಕೇಳುತ್ತಿಲ್ಲ, ಅವರು ಬ್ರಹ್ಮಾಂಡದ ಒಂದು ದಿವ್ಯಯಾತ್ರೆಯನ್ನು ಅನುಭವಿಸುತ್ತಿದ್ದಾರೆ. ಸೂತಮುನಿಯವರು ಕೊನೆಯಲ್ಲಿ ಹೇಳಿದರು, ಓ ಮಹರ್ಷಿಗಳೇ, ಮೇರು ಪರ್ವತದ ಸುತ್ತಲಿನ ಈ ದಿವ್ಯ ಭೂಮಿಗಳ ವರ್ಣನೆಯು ನಮಗೆ ಧರ್ಮದ ಮಹತ್ವವನ್ನು ತಿಳಿಸುತ್ತದೆ. ಪುಣ್ಯದಿಂದ ಉನ್ನತ ಲೋಕಗಳನ್ನು ಪಡೆಯಬಹುದು, ಜ್ಞಾನದಿಂದ ಪರಮ ಸತ್ಯವನ್ನು ಅರಿಯಬಹುದು, ಭಕ್ತಿಯಿಂದ ಭಗವಂತನ ಅನುಗ್ರಹವನ್ನು ಪಡೆಯಬಹುದು. ಯಾರು ಈ ದಿವ್ಯ ವಿಷಯಗಳನ್ನು ಭಕ್ತಿಯಿಂದ ಕೇಳುತ್ತಾರೋ ಅವರ ಮನಸ್ಸು ಪವಿತ್ರವಾಗುತ್ತದೆ, ಅವರಲ್ಲಿ ಧರ್ಮದ ಆಸಕ್ತಿ ಹೆಚ್ಚುತ್ತದೆ, ಅವರ ಜೀವನವು ಸತ್ಯ ಮತ್ತು ಸಾತ್ವಿಕತೆಯ ಮಾರ್ಗದಲ್ಲಿ ಸಾಗುತ್ತದೆ. ಹೀಗೆ ಸೂತ ಮಹಾಮುನಿಯವರು ಉತ್ತರ ಕುರುದೇಶದ ಮಹಿಮೆ, ಭದ್ರಾಶ್ವವರ್ಷದ ವೈಭವ, ಜಂಬೂದ್ವೀಪದ ಪಾವಿತ್ರ್ಯ, ಮಾಲ್ಯವತ್ ಪರ್ವತದ ತಪೋ ಮಹಿಮೆ ಮತ್ತು ಸೂರ್ಯಮಂಡಲದ ದಿವ್ಯ ರಹಸ್ಯಗಳನ್ನು ವಿವರಿಸಿದರು. ಈ ರೀತಿಯಾಗಿ ಪದ್ಮಪುರಾಣದ ಆದಿಖಂಡದ 4ನೇ ಅಧ್ಯಾಯವು ಸೃಷ್ಟಿಯ ಅದ್ಭುತತೆ, ಧರ್ಮದ ಮಹತ್ವ ಮತ್ತು ದೈವಿಕ ವ್ಯವಸ್ಥೆಯ ಸಂದೇಶವನ್ನು ನೀಡುತ್ತಾ ತನ್ನ ಮಹಿಮೆಯನ್ನು ಪ್ರಕಟಿಸುತ್ತದೆ. ನೈಮಿಷಾರಣ್ಯದ ಆ ಪವಿತ್ರ ಯಜ್ಞಸಭೆಯಲ್ಲಿ ಸೂತ ಮಹಾಮುನಿಯವರ ದಿವ್ಯವಚನಗಳು ಇನ್ನೂ ಪ್ರತಿಧ್ವನಿಸುತ್ತಿದ್ದವು. ಯಜ್ಞಾಗ್ನಿಯ ಜ್ವಾಲೆಗಳು ನಿಧಾನವಾಗಿ ಮೇಲಕ್ಕೆ ಏರುತ್ತಿದ್ದವು. ಅರಣ್ಯದ ಮರಗಳು ಮೃದುವಾದ ಗಾಳಿಗೆ ಅಲುಗಾಡುತ್ತಿದ್ದವು. ಆಕಾಶದಲ್ಲಿ ಪಕ್ಷಿಗಳ ಮಧುರ ಧ್ವನಿ ಕೇಳಿಸುತ್ತಿತ್ತು. ಆದರೆ ಆ ಕ್ಷಣದಲ್ಲಿ ಋಷಿಗಳ ಮನಸ್ಸುಗಳು ಹೊರಗಿನ ಲೋಕದಲ್ಲಿರಲಿಲ್ಲ. ಅವು ಸೂತಮುನಿಯವರು ವಿವರಿಸಿದ ದಿವ್ಯ ಭೂಮಿಗಳ ಚಿಂತನೆಯಲ್ಲೇ ಲೀನವಾಗಿದ್ದವು. ಅವರು ಉತ್ತರ ಕುರುದೇಶವನ್ನು ಮನಸ್ಸಿನ ಕಣ್ಣಿನಿಂದ ನೋಡಿದಂತೆ ಅನುಭವಿಸಿದರು. ಅಲ್ಲಿ ದುಃಖವಿಲ್ಲದ ಜೀವನ, ಪವಿತ್ರ ಪ್ರಕೃತಿ, ಇಚ್ಛೆಗಳನ್ನು ಪೂರೈಸುವ ದಿವ್ಯವೃಕ್ಷಗಳು, ರೋಗರಹಿತ ದೇಹಗಳು, ದೀರ್ಘವಾದ ಆಯುಷ್ಯ, ಪರಸ್ಪರ ಪ್ರೀತಿಯಿಂದ ಬದುಕುವ ಜನರು ಎಲ್ಲವೂ ಅವರಿಗೆ ಒಂದು ದೈವಿಕ ಆದರ್ಶದಂತೆ ಕಂಡಿತು.
ನಂತರ ಅವರು ಭದ್ರಾಶ್ವವರ್ಷದ ಮಹಿಮೆಯನ್ನು ನೆನಪಿಸಿಕೊಂಡರು. ಕಾಲಾಮ್ರ ಮಹಾವೃಕ್ಷ, ಅದರ ಅಮೃತ ಸಮಾನ ಫಲಗಳು, ಅದರ ನೆರಳಿನಲ್ಲಿ ಧ್ಯಾನ ಮಾಡುವ ಸಿದ್ಧರು, ಕಲೆಯಲ್ಲಿ ಮತ್ತು ಜ್ಞಾನದಲ್ಲಿ ಪರಿಣತರಾದ ಜನರು, ಇವೆಲ್ಲವೂ ಅವರ ಮನಸ್ಸಿನಲ್ಲಿ ಅದ್ಭುತವಾದ ಚಿತ್ರವನ್ನು ಮೂಡಿಸಿತು. ಆದರೆ ಸೂತಮುನಿಯವರ ಉದ್ದೇಶ ಕೇವಲ ದಿವ್ಯಲೋಕಗಳ ಸೌಂದರ್ಯವನ್ನು ವರ್ಣಿಸುವುದಲ್ಲ. ಈ ಎಲ್ಲ ವರ್ಣನೆಗಳ ಹಿಂದೆ ಒಂದು ಆಳವಾದ ಆಧ್ಯಾತ್ಮಿಕ ಸಂದೇಶ ಅಡಗಿತ್ತು. ಸೂತಮುನಿಯವರು ಹೇಳಿದರು, ಓ ಮಹರ್ಷಿಗಳೇ, ನೀವು ಕೇಳಿದ ಈ ದಿವ್ಯ ಭೂಮಿಗಳ ವರ್ಣನೆಯನ್ನು ಕೇವಲ ಅದ್ಭುತ ಕಥೆಯೆಂದು ಪರಿಗಣಿಸಬಾರದು. ಪುರಾಣಗಳು ಹೇಳುವ ಪ್ರತಿಯೊಂದು ವಿಷಯದಲ್ಲಿಯೂ ಒಂದು ಆಂತರಿಕ ಅರ್ಥವಿದೆ. ಅವು ಮನುಷ್ಯನಿಗೆ ಧರ್ಮದ ಮಾರ್ಗವನ್ನು ತೋರಿಸುತ್ತವೆ. ಉತ್ತರ ಕುರುದೇಶವು ನಮಗೆ ಪುಣ್ಯದ ಫಲವನ್ನು ತೋರಿಸುತ್ತದೆ. ಮನುಷ್ಯನು ಸತ್ಕರ್ಮಗಳನ್ನು ಮಾಡಿದರೆ, ಧರ್ಮವನ್ನು ಪಾಲಿಸಿದರೆ, ತನ್ನ ಮನಸ್ಸನ್ನು ಶುದ್ಧಗೊಳಿಸಿದರೆ ಅವನಿಗೆ ಉನ್ನತವಾದ ಸ್ಥಿತಿಗಳನ್ನು ಪಡೆಯುವ ಅವಕಾಶ ದೊರೆಯುತ್ತದೆ ಎಂಬುದನ್ನು ಅದು ತಿಳಿಸುತ್ತದೆ. ಅಲ್ಲಿ ಇರುವ ಕಲ್ಪವೃಕ್ಷಗಳು ಕೇವಲ ಬಯಸಿದ ವಸ್ತುಗಳನ್ನು ನೀಡುವ ಮರಗಳಲ್ಲ, ಅವು ದೈವಿಕ ಕೃಪೆಯ ಸಂಕೇತ. ಶುದ್ಧ ಹೃದಯ ಹೊಂದಿದವರಿಗೆ ಪ್ರಕೃತಿಯೇ ಸಹಕಾರಿಯಾಗುತ್ತದೆ ಎಂಬ ಸಂದೇಶವನ್ನು ಅವು ನೀಡುತ್ತವೆ. ಮನುಷ್ಯನ ಮನಸ್ಸು ಲೋಭದಿಂದ ತುಂಬಿದಾಗ ಅವನಿಗೆ ಎಷ್ಟೇ ಸಂಪತ್ತು ದೊರೆತರೂ ತೃಪ್ತಿ ಇರುವುದಿಲ್ಲ. ಆದರೆ ಮನಸ್ಸು ಶುದ್ಧವಾಗಿದ್ದರೆ ಪ್ರಕೃತಿಯ ಸಣ್ಣ ಅನುಗ್ರಹವು ಅಪಾರ ಸಂತೋಷವನ್ನು ನೀಡುತ್ತದೆ. ಸೂತಮುನಿಯವರು ಮುಂದುವರಿಸಿದರು, ಉತ್ತರ ಕುರುದೇಶದ ಜನರಲ್ಲಿ ಕಾಣುವ ಶಾಂತಿ ಮತ್ತು ಸಂತೋಷವು ಅವರ ಹೊರಗಿನ ಸಂಪತ್ತಿನಿಂದ ಮಾತ್ರ ಬಂದದ್ದಲ್ಲ, ಅವರ ಮನಸ್ಸಿನ ಪಾವಿತ್ರ್ಯದಿಂದ ಬಂದಿದೆ. ಇಂದಿನ ಲೋಕದಲ್ಲಿಯೂ ಮನುಷ್ಯನು ಅನೇಕ ವಸ್ತುಗಳನ್ನು ಹೊಂದಿದ್ದರೂ ಮನಸ್ಸಿನಲ್ಲಿ ಅಶಾಂತಿಯನ್ನು ಅನುಭವಿಸುತ್ತಾನೆ. ಕಾರಣ ಹೊರಗಿನ ಸಂಪತ್ತಿಗಿಂತ ಒಳಗಿನ ಶುದ್ಧತೆ ಮುಖ್ಯವಾಗಿದೆ. ಧರ್ಮ, ಸತ್ಯ, ಕರುಣೆ ಮತ್ತು ಭಕ್ತಿ ಇರುವಲ್ಲಿ ನಿಜವಾದ ಸುಖ ನೆಲೆಸುತ್ತದೆ. ನಂತರ ಸೂತಮುನಿಯವರು ಭದ್ರಾಶ್ವವರ್ಷದ ಕುರಿತು ಹೇಳಿದರು. ಭದ್ರಾಶ್ವವರ್ಷವು ಸೌಂದರ್ಯ ಮತ್ತು ಜ್ಞಾನದ ಸಮನ್ವಯವನ್ನು ತೋರಿಸುತ್ತದೆ. ಅಲ್ಲಿ ಜನರು ಕಲೆಗಳಲ್ಲಿ ಪರಿಣತರಾಗಿದ್ದರು, ಕೇವಲ ಭೋಗದಲ್ಲಿ ಮುಳುಗಿಲ್ಲ. ಅವರು ಕಲೆಗಳನ್ನು ದೈವ ಸ್ಮರಣೆಯ ಒಂದು ಮಾರ್ಗವಾಗಿ ಬಳಸುತ್ತಾರೆ. ಸಂಗೀತವು ಅವರಲ್ಲಿ ಕೇವಲ ಮನರಂಜನೆ ಅಲ್ಲ, ಅದು ಆತ್ಮವನ್ನು ಶುದ್ಧಗೊಳಿಸುವ ಸಾಧನ. ನೃತ್ಯವು ಕೇವಲ ದೇಹದ ಚಲನೆ ಅಲ್ಲ, ಅದು ಭಕ್ತಿಯ ಅಭಿವ್ಯಕ್ತಿ. ಮನುಷ್ಯನು ತನ್ನ ಪ್ರತಿಭೆಗಳನ್ನು ಧರ್ಮದ ಮಾರ್ಗದಲ್ಲಿ ಬಳಸಿದಾಗ ಆ ಪ್ರತಿಭೆಗಳು ದೈವಿಕವಾಗುತ್ತವೆ. ನಂತರ ಅವರು ಜಂಬೂದ್ವೀಪದ ಮಹತ್ವವನ್ನು ವಿವರಿಸಿದರು. ಜಂಬೂದ್ವೀಪವು ಮನುಷ್ಯರ ಕರ್ಮಭೂಮಿಯ ಸಂಕೇತವಾಗಿದೆ. ಇಲ್ಲಿ ಜೀವಿಗಳು ತಮ್ಮ ಕರ್ಮಗಳ ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಾರೆ. ಇತರ ದಿವ್ಯ ಭೂಮಿಗಳಲ್ಲಿ ಜೀವಿಗಳು ಹಿಂದಿನ ಪುಣ್ಯದ ಫಲವನ್ನು ಅನುಭವಿಸುತ್ತಾರೆ. ಆದರೆ ಜಂಬೂದ್ವೀಪದಲ್ಲಿ ಮನುಷ್ಯನಿಗೆ ಸಾಧನೆ ಮಾಡುವ ಅವಕಾಶ ದೊರೆಯುತ್ತದೆ. ಇಲ್ಲಿ ಧರ್ಮವನ್ನು ಆಚರಿಸಬಹುದು, ತಪಸ್ಸು ಮಾಡಬಹುದು, ಜ್ಞಾನವನ್ನು ಪಡೆಯಬಹುದು, ಭಕ್ತಿಯಿಂದ ಭಗವಂತನನ್ನು ಅರಸಬಹುದು. ಆದ್ದರಿಂದ ಮಾನವ ಜನ್ಮವು ಅತ್ಯಂತ ಅಮೂಲ್ಯವಾದುದು ಎಂದು ಜ್ಞಾನಿಗಳು ಹೇಳಿದ್ದಾರೆ. ಸೂತಮುನಿಯವರು ಮಾಲ್ಯವತ್ ಪರ್ವತದಲ್ಲಿ ವಾಸಿಸುವ ಮಹಾರಜತರ ಕುರಿತು ಹೇಳಿದರು. ಅವರು ನಮಗೆ ಒಂದು ಮಹಾನ್ ಪಾಠವನ್ನು ನೀಡುತ್ತಾರೆ. ಹೊರಗಿನ ರಾಜ್ಯಕ್ಕಿಂತ ಒಳಗಿನ ಮನಸ್ಸಿನ ಮೇಲೆ ಜಯ ಸಾಧಿಸುವುದು ಶ್ರೇಷ್ಠ. ಯಾರು ತಮ್ಮ ಇಂದ್ರಿಯಗಳನ್ನು ಜಯಿಸುತ್ತಾರೋ, ತಮ್ಮ ಮನಸ್ಸನ್ನು ನಿಯಂತ್ರಿಸುತ್ತಾರೋ ಅವರೇ ನಿಜವಾದ ವಿಜಯಿಗಳು. ಬಾಹ್ಯ ಸಂಪತ್ತು ಒಂದು ದಿನ ನಾಶವಾಗುತ್ತದೆ, ಆದರೆ ಆತ್ಮಜ್ಞಾನ ಶಾಶ್ವತವಾಗಿದೆ. ನಂತರ ಸೂತಮುನಿಯವರು ಸೂರ್ಯಮಂಡಲದ ರಹಸ್ಯವನ್ನು ನೆನಪಿಸಿದರು. ಸೂರ್ಯನ ಸುತ್ತಲೂ ಕಾರ್ಯನಿರ್ವಹಿಸುವ ದಿವ್ಯ ಶಕ್ತಿಗಳ ವಿವರಣೆಯು ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ವಿಷಯವೂ ಒಂದು ನಿಯಮದ ಪ್ರಕಾರ ನಡೆಯುತ್ತದೆ ಎಂಬುದನ್ನು ತಿಳಿಸುತ್ತದೆ. ಈ ಜಗತ್ತಿನಲ್ಲಿ ಯಾವುದೂ ಅಸ್ತವ್ಯಸ್ತವಾಗಿಲ್ಲ. ಪ್ರತಿಯೊಂದು ಗ್ರಹ, ನಕ್ಷತ್ರ, ಜೀವಿ ಮತ್ತು ಶಕ್ತಿ ಪರಮಾತ್ಮನ ನಿಯಮದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಮನುಷ್ಯನು ಈ ಸತ್ಯವನ್ನು ಅರಿತಾಗ ಅವನ ಅಹಂಕಾರ ಕಡಿಮೆಯಾಗುತ್ತದೆ.
ಅವನು ತನ್ನನ್ನು ಸೃಷ್ಟಿಯ ಒಂದು ಸಣ್ಣ ಭಾಗವೆಂದು ತಿಳಿಯುತ್ತಾನೆ. ಅಂತಹ ವಿನಯದಿಂದಲೇ ನಿಜವಾದ ಜ್ಞಾನ ಬೆಳೆಯುತ್ತದೆ. ಸೂತಮುನಿಯವರ ಮಾತುಗಳನ್ನು ಕೇಳಿದ ಋಷಿಗಳು ಆಳವಾದ ಭಕ್ತಿಯಿಂದ ತಲೆಬಾಗಿದರು. ಅವರು ಅರಿತುಕೊಂಡರು, ಪುರಾಣಗಳು ಕೇವಲ ಹಳೆಯ ಕಾಲದ ಕಥೆಗಳಲ್ಲ, ಅವು ಜೀವನದ ಮಾರ್ಗದರ್ಶಕಗಳು. ಅವು ಧರ್ಮವನ್ನು ಕಲಿಸುತ್ತವೆ. ಅವು ಮನುಷ್ಯನಿಗೆ ತನ್ನ ಆತ್ಮಸ್ವರೂಪವನ್ನು ನೆನಪಿಸುತ್ತವೆ. ಆಗ ಸೂತಮುನಿಯವರು ಈ ಅಧ್ಯಾಯದ ಫಲವನ್ನು ವಿವರಿಸಿದರು. ಯಾರು ಭಕ್ತಿಯಿಂದ ಈ ದಿವ್ಯ ವರ್ಣನೆಯನ್ನು ಕೇಳುತ್ತಾರೋ ಅವರ ಮನಸ್ಸಿನಲ್ಲಿ ಪವಿತ್ರ ಭಾವನೆಗಳು ಬೆಳೆಯುತ್ತವೆ. ಧರ್ಮದ ಮೇಲೆ ಆಸಕ್ತಿ ಹೆಚ್ಚುತ್ತದೆ. ಪಾಪಕರ್ಮಗಳಿಂದ ದೂರವಾಗುವ ಬುದ್ಧಿ ಉಂಟಾಗುತ್ತದೆ. ಯಾರು ದೇವಭೂಮಿಗಳ ಮಹಿಮೆ, ಸಿದ್ಧರ ಜೀವನ, ಪವಿತ್ರ ಪರ್ವತಗಳು ಮತ್ತು ದಿವ್ಯಲೋಕಗಳ ವಿಷಯಗಳನ್ನು ಶ್ರದ್ಧೆಯಿಂದ ಕೇಳುತ್ತಾರೋ ಅವರಿಗೆ ಪುಣ್ಯವೂ ದೊರೆಯುತ್ತದೆ. ಪುರಾಣ ಶ್ರವಣವು ಮನಸ್ಸಿನ ಅಶುದ್ಧಿಯನ್ನು ದೂರ ಮಾಡುತ್ತದೆ. ಅದು ಭಕ್ತಿಯನ್ನು ಹೆಚ್ಚಿಸುತ್ತದೆ. ಅದು ಜ್ಞಾನಕ್ಕೆ ದಾರಿ ತೋರಿಸುತ್ತದೆ. ನೈಮಿಷಾರಣ್ಯದ ಆ ಸಭೆಯಲ್ಲಿ ಈಗ ಎಲ್ಲ ಋಷಿಗಳು ಪರಮಾನಂದದಿಂದ ತುಂಬಿದ್ದರು. ಅವರು ಸೂತಮುನಿಯವರಿಗೆ ನಮಸ್ಕರಿಸಿ ಹೇಳಿದರು, ಓ ಮಹಾಮುನಿಯೇ, ನಿನ್ನ ಕೃಪೆಯಿಂದ ನಾವು ಇಂದು ಭೂಲೋಕದ ಮಿತಿಯನ್ನು ಮೀರಿ ದಿವ್ಯಲೋಕಗಳ ದರ್ಶನ ಪಡೆದಿದ್ದೇವೆ. ಉತ್ತರ ಕುರುದೇಶದ ಮಹಿಮೆ, ಭದ್ರಾಶ್ವವರ್ಷದ ವೈಭವ, ಜಂಬೂ ದ್ವೀಪದ ಪಾವಿತ್ರ್ಯ, ಮಾಲ್ಯವತ್ ಪರ್ವತದ ತಪಸ್ಸು ಮತ್ತು ಸೂರ್ಯಮಂಡಲದ ರಹಸ್ಯಗಳನ್ನು ಕೇಳಿ ನಮ್ಮ ಮನಸ್ಸುಗಳು ಶುದ್ಧವಾಗಿವೆ. ಸೂತಮುನಿಯವರು ಮಂದಹಾಸ ಮಾಡಿದರು. ಯಜ್ಞಾಗ್ನಿಯ ಜ್ವಾಲೆಗಳು ಮತ್ತೊಮ್ಮೆ ಪ್ರಕಾಶಿಸಿದವು. ನೈಮಿಷಾರಣ್ಯದ ಆ ಪವಿತ್ರ ವಾತಾವರಣದಲ್ಲಿ ಧರ್ಮದ ಮಹಿಮೆ ಮತ್ತಷ್ಟು ಹೆಚ್ಚಾಯಿತು. ಹೀಗೆ ಪದ್ಮಪುರಾಣದ ಆದಿಖಂಡದ 4ನೇ ಅಧ್ಯಾಯವು ಮೇರು ಪರ್ವತದ ಉತ್ತರ ಮತ್ತು ಪೂರ್ವ ಭಾಗಗಳ ದಿವ್ಯಭೂಮಿಗಳ ವರ್ಣನೆಯೊಂದಿಗೆ ಪುಣ್ಯ, ಧರ್ಮ, ಜ್ಞಾನ ಮತ್ತು ದೈವಿಕ ವ್ಯವಸ್ಥೆಯ ಮಹತ್ವವನ್ನು ಸಾರುತ್ತಾ ಸಂಪೂರ್ಣಗೊಂಡಿತು. ಶ್ರೀ ಪದ್ಮಪುರಾಣ ಆದಿಖಂಡ 4th ಅಧ್ಯಾಯ ಸಮಾಪ್ತಂ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.